ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರ್ ಋಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯಾ ಅಸುರಾ ಮನುಷ್ಯಾಃ ಕುತೋನು ವಿದ್ಯಾಧರ ಚಾರಣಾದಯಃ. ಶೋಭನ ಸಂವತ್ಸರದ ದಕ್ಷಿಣಾಯಣದ ಅಧಿಕ ಶ್ರಾವಣ ಮಾಸದ ಈ ಬಿದಿಗೆಯ ದ್ವಿತೀಯಾದ ತಿಥಿಯಂದು ಭಾಗವತ ಸಾರೋದ್ಧಾರದ ಧರ್ಮೋಪದೇಶ ಪ್ರಕರಣ ಅಂತೇನು ನಡೆದಿದೆ. ಕಳೆದ ಕೆಲವು ದಿವಸಗಳಿಂದ ಅದನ್ನು ನೋಡ್ತಾ ಇದ್ದೀವಿ. ಅದನ್ನೇ ಇವತ್ತು ಕೂಡ ನೋಡಬೇಕು. ಭಾಗವತ ಸಾರೋದ್ಧಾರದ 239ನೇ ಶ್ಲೋಕ, ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ. ಈ ಭಗವಂತನೇ ಧರ್ಮವನ್ನೇ ವಿಧಾನ ಮಾಡಬೇಕು. ಧರ್ಮೋ ಧರ್ಮ ವಿದುತ್ತಮ ಅಂತ ಅವನನ್ನೇ ಧರ್ಮ ಸ್ವರೂಪ ಅಂತ ಹೇಳ್ತಾರೆ. ಮತ್ತೆ ಧರ್ಮವನ್ನು ತಿಳಿದವರಲ್ಲಿ ಅವನೇ ಹಿರಿಯ ಅಂತನೂ ಶಾಸ್ತ್ರ ಅವನನ್ನು ವರ್ಣಿಸ್ತದೆ. ಆ ಧರ್ಮಗಳನ್ನು ಅನೇಕ ಮೂಲಗಳಿಂದ ಸಾಧಕನಾದವನು ಅರಿಯಬೇಕು. ಪರಗತಿಯನ್ನ, ಭಗವಂತನ ಸಾನ್ನಿಧ್ಯವನ್ನ ತಲುಪಲಿಕ್ಕೆ ಬಯಸುವಂಥ ಸಾಧಕ ಅನೇಕ ಸಾಧನಗಳನ್ನು ಅನುಷ್ಠಾನಿಸ್ಕೋಬೇಕು. ಅದರಲ್ಲಿ ಧರ್ಮ ಬಹಳ ಪ್ರಧಾನವಾದದ್ದು. ಈ ಹಿಂದೆ ಅನೇಕ ಧರ್ಮಗಳನ್ನು ನೋಡಿದ್ದೇವೆ. 19ನೆಯ ಸತ್ಯ ಶಿಕ್ಷಣ ಅನ್ನೋ ಧರ್ಮವನ್ನು ಇವತ್ತು ನೋಡಬೇಕಾಗಿದೆ. ಅದು ಪುಟ ಸಂಖ್ಯೆ 162. ಸತ್ಯಂ ಶಿಕ್ಷೇತ್. ಎಲ್ಲ ಧರ್ಮಗಳನ್ನು ಕೂಡ ಗುರುಗಳ ಮೂಲಕನೇ ಅರಿಯಬೇಕು ಅಂತ ಬಂದಿದೆ. ಈ ಹಿಂದೆ ಅದನ್ನು ನೋಡಿದ್ದೀವಿ. ಗುರುಗಳು ಒಂದು ಪಾಠಶಾಲೆಯಲ್ಲಿಯೋ ಒಂದು ಮಠದಲ್ಲಿಯೋ ಇದ್ದಾಗ ಅವರ ಸಮೀಪಕ್ಕೆ ಹೋಗಿ ಅವರಿಂದ ಈ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಬೇಕು ಅಂತಲೇ ಅರ್ಥ ಅಲ್ಲ. ಈ ಜಗತ್ತಿನಲ್ಲಿ ಯಾರ್ಯಾರು ಯಾವ್ಯಾವ ಥರದ ಧರ್ಮಗಳನ್ನು ನಡೆದು ತೋರಿಸಿದ್ದಾರೆ, ನುಡಿದು ತೋರಿಸಿದ್ದಾರೆ, ಆ ಎಲ್ಲ ಧರ್ಮಗಳನ್ನು ಕೂಡ ಅವರವರ ನಡೆ ನುಡಿಗಳನ್ನು ಗಮನಿಸಿಯೇ ತಿಳಿದುಕೊಳ್ಬೇಕು. ಹೀಗೆ ನಿರ್ದಿಷ್ಟ ಯಾವನೋ ಒಬ್ಬ ವ್ಯಕ್ತಿಯಿಂದ ಮಾತ್ರ ಧರ್ಮಗಳನ್ನು ಕಲಿಯಬೇಕು ಅಂತ ಅರ್ಥ ಅಲ್ಲ. ತಮ್ಮ ನಡೆನುಡಿಗಳ ಮೂಲಕವೇ ಅನೇಕ ಜನ ಧರ್ಮವನ್ನು ಆಚರಿಸಿ ತೋರಿಸಿರ್ತಾರೆ. ವೇದೋಖಿಲೋ ಧರ್ಮ ಮೂಲಂ ಶ್ರುತಿಶೀಲೇ ಚ ತದ್ವಿಧಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವಚ ಅಂತ ಶಾಸ್ತ್ರ ಹೇಳುವಂತೆ, ವೇದೋಖಿಲೋ ಧರ್ಮ ಮೂಲಂ, ಎಲ್ಲ ಶಾಸ್ತ್ರಗಳು ಕೂಡ ಧರ್ಮವನ್ನು ಅರಿಯಲಿಕ್ಕೊಂದು ಮೂಲ. ಮತ್ತೆ ಶ್ರುತಿಶೀಲೇ ಚ ತದ್ವಿಧಾಂ, ಆ ಶಾಸ್ತ್ರಗಳನ್ನು ಬಲ್ಲಂಥ ಜ್ಞಾನಿಗಳೇನಿದ್ದಾರೆ ಅವರ ಶ್ರುತಿ, ಅವರ ಜ್ಞಾನ ಮತ್ತು ಅವರ ಶೀಲ, ಅದನ್ನೇ ನಡೆ ಅಂದರೆ ಶೀಲ, ಮತ್ತು ನುಡಿ ಅಂದರೆ ಶ್ರುತಿ, ಅವೆರಡನ್ನು ಗಮನಿಸಿ ತಿಳಿಯಬೇಕು. ಆಚಾರಶ್ಚೈವ ಸಾಧೂನಾಂ, ಅದಲ್ಲದೆ ಮತ್ತಾರೇ ಸಾಧು ಸತ್ಪುರುಷರು ಕಾಣಿಸಿದರೆ ಅವರ ಆಚಾರ, ಅವರ ನಡವಳಿಕೆ, ಅದು ಕೂಡ ಧರ್ಮವನ್ನು ಅರಿಯಲಿಕ್ಕೊಂದು ಮೂಲ. ಮತ್ತೆ ಆತ್ಮನಸ್ತುಷ್ಟಿರೇವಚ, ಸಾಧಕ ತಾನು ಧರ್ಮವನ್ನು ಅರಿಯುವಾಗ, ಅರಿತು ಆಚರಿಸುವಾಗ ಯಾವುದು ಆತನಿಗೆ ಮನಸ್ಸಿಗೆ ಸಮಾಧಾನ ಕೊಡ್ತದೆ ಅಂತನ್ನೋದನ್ನು ಕೂಡ ತಿಳಿದು ಆಚರಿಸಬೇಕು. ಲೋಕಯಾತ್ರಾ ಮಿಹೈಕೇತು ಧರ್ಮಂ ಪ್ರಾಹುರ್ ಮನೀಷಿಣಃ ಸಮುದ್ದಿಷ್ಟಂ ಸತಾಂ ಧರ್ಮಂ ಸ್ವಯಮೂಹೇತ ಪಂಡಿತ ಅಂತ. ಧರ್ಮ ಅನ್ನೋದು ಆಚರಿಸಲಿಕ್ಕೆ ಬಹಳ ಕಷ್ಟ ಆಗಿ ನಮ್ಮ ಜೀವನವನ್ನು ಬಹಳ ದುಃಖಮಯವನ್ನಾಗಿ ಮಾಡಿ, ಈ ಧರ್ಮವನ್ನು ಯಾಕಾದರೂ ಆಚರಿಸಬೇಕು, ಇದನ್ನು ಆಚರಿಸಿದ್ರಿಂದ ಏನು ಫಲ ಅಂತ ಹೀಗೆ ನಮ್ಮನ್ನು ಗೋಳಾಟಕ್ಕೆ ನೂಕುವಂಥದ್ದು ಧರ್ಮ ಅಲ್ಲ. ಲೋಕಯಾತ್ರಾ ಮಿಹೈಕೇತು, ಈ ಜಗತ್ತಿನ ಜೀವನ
ಪ್ರತಿಯೊಬ್ಬ ವ್ಯಕ್ತಿಯ ಜೀವನವೂ ಕೂಡ ಯಾವನೋ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ನಿರ್ದಿಷ್ಟ ಪಂಗಡ, ನಿರ್ದಿಷ್ಟ ವರ್ಗ, ನಿರ್ದಿಷ್ಟ ಜಾತಿ ಅದಲ್ಲ. ಸಮಸ್ತ ಪ್ರಪಂಚದ ಜೀವನವೂ ಕೂಡ ಸುಲಲಿತವಾಗಿ ನಡೆಯುವಂತಾಗಬೇಕು. ಅದಕ್ಕೆ ಕಾರಣವಾದದ್ದೇ ಧರ್ಮ. ಇಂಥ ಧರ್ಮವನ್ನು ಪ್ರತಿಯೊಬ್ಬ ವಿವೇಕಿಯೂ ಕೂಡ ತಾನು ತಿಳಿದು ಆಚರಿಸಬೇಕು. ಕೆಲವು ಬಾರಿ ನಾನು ಆಚರಿಸಿದ್ದು ನಿಮಗೆ ಅಧರ್ಮ ಆಗಿರಬಹುದು, ನೀವು ಆಚರಿಸಿದ್ದು ನನಗೆ ಅಧರ್ಮ ಆಗಿರಬಹುದು. ಎಷ್ಟು ಜನ ಸಾಧಕರಿದ್ದಾರೋ ಅಷ್ಟು ಥರದ ಧರ್ಮಗಳಿವೆ. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ ಶಾಸ್ತ್ರದಲ್ಲಿ ಕೇಳ್ತೇವೆ. ಅನೇಕ ಜನ ಸಾಧಕರಿದ್ದಾರೆ, ಮತ್ತು ಅವರ ಯೋಗ್ಯತೆಯೂ ಕೂಡ ಭಿನ್ನ ಭಿನ್ನ ಆಗಿದೆ. ಅವರ ಅನಾದಿ ಕಾಲದ ಯೋಗ್ಯತಾ ಏನಿದೆ ಅದಕ್ಕನುಸಾರವಾಗಿ ಒಬ್ಬೊಬ್ಬನಿಗೆ ಒಂದೊಂದು ಮಾರ್ಗ ಅಂತನೂ ಶಾಸ್ತ್ರ ಹೇಳಿದೆ. ಈಗ ನಾವು ಅಲ್ಲಿ ನೋಡಬೇಕಾದದ್ದು 19ನೇ ಸತ್ಯ ಶಿಕ್ಷಣ ಅಂತ. ಇದನ್ನು ಗುರು ಹಿರಿಯರಿಂದ ತಿಳಿದು ಆಚರಿಸಬೇಕು. ಸತ್ಯವನ್ನ ಆಚರಿಸುವುದು ಅಂದ್ರೆ ಏನರ್ಥ? ಭಗವಂತನ ರೂಪವನ್ನ ಧ್ಯಾನಿಸುವುದು ಅಂತ ಅರ್ಥ. ಎಲ್ಲ ಕಡೆ ಭಗವಂತ ಒಳಗೂ ಹೊರಗೂ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಆತ್ಮ ಅನ್ನೋ ಶಬ್ದ ರೂಪದಿಂದ ಇದ್ದಾನೆ. ಆತ್ಮ ಅಂದ್ರೆ ಅವನು ನಮ್ಮ ಒಳಗೆ ನಿಂತು ಬಿಂಬನಾಗಿ ಪ್ರತಿಬಿಂಬರಾದಂತಹ ನಮ್ಮೆಲ್ಲರ ಕೆಲಸಗಳನ್ನು ಮಾಡಿಸುವವನು ಅಂತ ಅರ್ಥ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಯಹ ಭೂತೇಷು ತಿಷ್ಠನ್ ಭೂತೇಭ್ಯ ಅಂತರಃ ಯಸ್ಯ ಭೂತಾನಿ ಶರೀರಂ ಯಂ ಭೂತಾನಿ ನ ವಿದುಃ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಭಗವಂತ ಪ್ರಪಂಚದಲ್ಲಿ ಎಲ್ಲಾ ಭೂತಗಳಲ್ಲೂ ಇದ್ದಾನೆ. ಭೂತ ಅನ್ನೋ ಶಬ್ದವನ್ನ ಜಡ, ಚೇತನ ಇತ್ಯಾದಿ ಎಲ್ಲ ಕಡೆಯೂ ಕೂಡ ಪ್ರಯೋಗಿಸ್ತಾರೆ. ಜಡವಾದ ವಸ್ತುಗಳಲ್ಲಿಯೂ ಭಗವಂತ ಇದ್ದಾನೆ, ಚೇತನ ವಸ್ತುಗಳಲ್ಲಿಯೂ ಭಗವಂತ ಇದ್ದಾನೆ. ಸರ್ವೇಷು ಭೂತೇಷು ತಿಷ್ಠನ್ ಸರ್ವೇಭ್ಯ ಭೂತೇಭ್ಯ ಅಂತರಃ. ಅದರ ಒಳಗಿದ್ದಾನೆ, ಆದರೆ ಅವುಗಳಿಗಿಂತ ಆತ ತೀರಾ ಭಿನ್ನ. ಯಸ್ಯ ಸರ್ವಾಣಿ ಭೂತಾನಿ ಶರೀರಂ. ಭಗವಂತನಿಗೆ ವಿಗ್ರಹ ಅಂದ್ರೆ ಕಲ್ಲಿನ ಕಟ್ಟಿಗೆ ಲೋಹದ ವಿಗ್ರಹ ಏನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿರ್ತಾರಲ್ಲ, ಅದೊಂದೇ ವಿಗ್ರಹ ಅಲ್ಲ. ಪ್ರತಿಯೊಂದು ಜಡ ವಸ್ತುವು, ಪ್ರತಿಯೊಂದು ಚೇತನ ವಸ್ತುವು ಭಗವಂತನಿಗೆ ವಿಗ್ರಹನೇ. ಪ್ರಪಂಚದಲ್ಲಿರುವಂಥ ಎಲ್ಲ ಜೀವಗಳು ಕೂಡ, ಪಾಮರರಿರಬಹುದು, ಪಂಡಿತರು, ಸ್ತ್ರೀಯರು, ಪುರುಷರು, ಬಡವರು, ಬಲ್ಲಿದರು, ಹೀಗೆ ಪ್ರತಿಯೊಬ್ಬರು ಕೂಡ ಭಗವಂತನಿಗೆ ಪ್ರತೀಕರೇ. ಯಸ್ಯ ಸರ್ವಾಣಿ ಭೂತಾನಿ ಶರೀರಂ ಎಂ ಸರ್ವಾಣಿ ಭೂತಾನಿ ನ ವಿದುಃ. ಹೀಗೆ ಅವನು ಒಳಗಿದ್ದಾನೆ. ಒಳಗಿದ್ರೂ ಕೂಡ ಈ ಭೂತಗಳಿಗೆ ಅವನ ಬಗ್ಗೆ ಗೊತ್ತೇ ಇಲ್ಲ. ಜಡಕ್ಕಂತೂ ಗೊತ್ತಿಲ್ಲೇ ಇಲ್ಲ, ಜಡಕ್ಕೆ ಗೊತ್ತಿರುವ ಸಾಧ್ಯತೆಯೇ ಇಲ್ಲ. ಕಲ್ಲು, ಕಟ್ಟಿಗೆ, ಹೀಗೆ ಪ್ರತಿಯೊಂದರಲ್ಲೂ ಎಳ್ಳಿನ ಕೊನೆಯಲ್ಲಿ, ಮುಳ್ಳಿನ ಮೊನೆಯಲ್ಲಿ ಪ್ರತಿಯೊಂದು ಕಡೆಯೂ ಭಗವಂತ ಇದ್ದಾನೆ. ಆದರೆ ಅವುಗಳಿಗಂತೂ ಗೊತ್ತಿಲ್ಲ, ಗೊತ್ತಿರುವ ಸಾಧ್ಯತೆಯೇ ಇಲ್ಲ. ಆದರೆ ಚೇತನಕ್ಕೆ ಗೊತ್ತಿರುವ ಸಾಧ್ಯತೆ ಇದೆ. ಗೊತ್ತು ಮಾಡಿಕೊಳ್ಳುವ ಒಂದು ಅವಶ್ಯಕತೆ, ಗೊತ್ತು ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಚೇತನಕ್ಕಿದೆ. ಆದರೆ ಆ ಚೇತನವು ಕೂಡ ತನ್ನೊಳಗೆ ಭಗವಂತ ಇದ್ದರೂ ಕೂಡ ಅವನನ್ನು ಅರಿಯಬೇಕು ಅಂತ ಅದು ಆಲೋಚನೆ ಮಾಡೋದಿಲ್ಲ. ಹಾಗೆ ಅರಿಯಬೇಕು ಅಂತ ಆಲೋಚನೆ ಮಾಡಿದರೂ ಕೂಡ ಅದಕ್ಕೆ ಕೂಡಲೇ ಫಲ ಸಿಗ್ತದಂತನೂ ಇಲ್ಲ. ಎಂ ಸರ್ವಾಣಿ ಭೂತಾನಿ ನ ವಿದುಃ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಅದೇ ಭಗವಂತನೇ ನಿನ್ನೊಳಗೆ ಅಂತರ್ಯಾಮಿಯಾಗಿ ಇದ್ದಾನೆ. ಅಂತಸ್ಥಿತ್ವ ಯಮಯತೆ, ಒಳಗೆ ನಿಂತು ಎಲ್ಲರನ್ನೂ ನಿಯಮಿಸ್ತಾನಾದ್ರಿಂದ ಅವನನ್ನ ಅಂತರ್ಯಾಮಿ ಅಂತ ಹೀಗೆ ಹೇಳ್ತಾರೆ. ಅಂತಸ್ಥ ಪುರುಷೋ ನಾಮ ಜ್ಞಾನದ ಸರ್ವದೇಹಿನಾಂ ಬಹಿಸ್ಥ ಈಶ್ವರೋ ನಾಮ ಜ್ಞಾನಾದಿ ಫಲದೋ ಹರಿಹಿ ಕಾಲ ಸರ್ವಗತೋ ಹರಿಹಿ ಅಂತ ಹೀಗೆಲ್ಲ ಶಾಸ್ತ್ರದ ಅವನನ್ನು ವರ್ಣಿಸ್ತದೆ. ಒಳಗೆ ಆತ್ಮ ಅನ್ನುವ ರೂಪದಿಂದಿದ್ದಾನೆ ಭಗವಂತ. ಅವನಿಗೆ ಪುರುಷ ಅಂತ ಕೂಡ ಹೇಳ್ತಾರೆ. ಅವನು ಒಳಗಿದ್ದೇನು ಮಾಡ್ತಾನೆ ಅಂದ್ರೆ ಎಲ್ಲರ ಕೆಲಸಗಳನ್ನು ಮಾಡಿಸ್ತಾನೆ. ಮತ್ತೆ ಜ್ಞಾನವನ್ನು ಕೊಡುವವನು ಕೂಡ
ಅವನೇ. ಮತ್ತೆ ಹೊರಗೆ ಇನ್ನೊಂದು ರೂಪ ಇದೆ ಅವನಿಗೆ, ಅದಕ್ಕೆ ಈಶ್ವರ ಅಂತ ಹೇಳ್ತಾರೆ, ಅದಕ್ಕೆ ಕಾಲ ಅಂತ ಹೇಳ್ತಾರೆ. ನಾವೇನು ಜ್ಞಾನ ಪಡ್ಕೊಂಡಿದ್ದೀವಿ ಆ ಜ್ಞಾನದ ಫಲವನ್ನು ಕೊಡುವಂಥ ರೂಪವೇ ಅದು ಈಶ್ವರ ಅಥವಾ ಕಾಲ ಅಂತ ಹೇಳಿ. ಇದನ್ನೆಲ್ಲ ಯಾಕೆ ಹೇಳಿದರು ಅಂದರೆ, ಹಿಂದೆ ಸರ್ವತ್ರ ಆತ್ಮೇಶ್ವರಾನ್ವೀಕ್ಷ ಅಂತ ಒಂದು ಭಾಗವತ ಧರ್ಮದ ಬಗ್ಗೆ ಹೇಳಿದರು. ಸರ್ವತ್ರ, ಪ್ರತಿಯೊಂದು ಕಾಲದಲ್ಲಿಯೂ, ಪ್ರತಿಯೊಂದು ದೇಶದಲ್ಲಿಯೂ, ಪ್ರತಿಯೊಂದು ಜಡ ಚೇತನ, ಹೀಗೆ ಪ್ರತಿಯೊಂದು ಕಡೆಯೂ, ಮತ್ತು ಎಲ್ಲಿಯೇ ಏನು ಯಾವುದೇ ಕ್ರಿಯೆ ನಡೆದರು ಅದರಲ್ಲಿ ಎಲ್ಲ ಕಡೆಯೂ ಕೂಡ ಆತ್ಮ ಈಶ್ವರ ಅಂತ ಕರೆಸ್ಕೊಂಡಿರುವ ಭಗವಂತನ ಕೈವಾಡ ಇದೆ. ಅವನಿಲ್ಲದೆ ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಲಾರದು. ಇದೊಂದು ಎಲ್ಲ ಸಾಧಕರು ಅನುಸರಿಸಬೇಕಾದಂತಹ ಧರ್ಮ. ಇದನ್ನು ತಿಳಿಯುವುದು ಮೊದಲನೇ ಕೆಲಸ. ತಿಳಿದ ಮೇಲೆ ಅದನ್ನು ಧ್ಯಾನಿಸುವುದು. ಧ್ಯಾನಿಸುವುದು ಅಂತ ಏನು ಹೇಳ್ತಾರೆ, ಆ ಧ್ಯಾನ ಮಾಡುವುದೇ ಈ ಸತ್ಯ ಅನ್ನುವಂಥ ಭಾಗವತ ಧರ್ಮ. ಸತ್ಯ ಅಂದರೆ ಸತ್ಯ ಮಾತನಾಡಬೇಕು, ಯಥಾರ್ಥವನ್ನು ನುಡಿಯಬೇಕು ಅಂತ ನಾವೆಲ್ಲ ಕೇಳಿರ್ತೇವೆ. ಯಥಾರ್ಥವನ್ನು ನುಡಿಯಬೇಕು ಅನ್ನೋದು ಮಾತ್ರ ಅಲ್ಲ, ಯಥಾರ್ಥವನ್ನು ಧ್ಯಾನಿಸ್ಬೇಕು. ವಸ್ತುತಃ ಪೂರ್ಣವಾದ ಅರ್ಥದಲ್ಲಿ ಭಗವಂತನೇ ಸತ್ಯ. ಜಗತ್ತು ಆ ಪೂರ್ಣ ಅನ್ನೋ ಅರ್ಥದಲ್ಲಿ ಸತ್ಯ ಅಲ್ಲ. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ ಅಂತ ಶಾಸ್ತ್ರದಲ್ಲಿ ಅವನು ವರ್ಣನೆ ಮಾಡ್ತಾರೆ. ಆ ಭಗವಂತನಿಗೆ ಸತ್ಯ ಅಂತಾರೆ. ಸತ್ ತಿ ಯ ಅಂತ 3 ಅಕ್ಷರಗಳಿವೆ ಅಂತಲ್ಲಿ. ತಾನಿ ಹವಾಯಿ ತಾನಿ ತ್ರೀಣ್ಯಕ್ಷರಾಣಿ ಭವಂತಿ ಅಂತ ಛಾಂದೋಗ್ಯ ಉಪನಿಷತ್ ಕೂಡ ಹೇಳ್ತದೆ. ಯಾಕೆ ಸತ್ ತಿ ಯ ಅನ್ನೋದು 3 ಅಕ್ಷರಗಳನ್ನು ಹೇಳ್ತದೆ, ಏನು ಅರ್ಥಗಳನ್ನು ಹೇಳ್ತದೆ ಅಂದರೆ, ಒಂದು ಸರ್ವೋತ್ತಮ, ಸತ್ ಅಂದರೆ ಸರ್ವೋತ್ತಮ, ಜಗತ್ತಿನಲ್ಲಿ ಅತಿ ದೊಡ್ಡ ತತ್ವ ಅವನು. ಮತ್ತೆ ತಿ ಎನ್ನುವುದು ಅವನನ್ನು ಪೂರ್ಣ ಅಂತ ಹೇಳ್ತದೆ, ಯ ಅನ್ನೋದು ಅವನನ್ನು ಸರ್ವಜ್ಞ ಅಂತ ಹೇಳ್ತದೆ. ಈ ಕಾರಣಕ್ಕಾಗಿ ಅವನೇ ಸತ್ಯ. ಆ ದೃಷ್ಟಿಯಿಂದ ಜಗತ್ತೆಲ್ಲ ಅಸತ್ಯ. ಅಸತ್ಯ ಅನೃತ ಅಂತ ಜಗತ್ತನ್ನು ಹೇಳುವುದು ಈ ದೃಷ್ಟಿಯಿಂದ. ಲೊಳೆಲೊಟ್ಟೆ, ಈ ಸಂಸಾರ ಲೊಳೆಲೊಟ್ಟೆ, ಇದು ಎಲ್ಲ ಭ್ರಮೆಯಲ್ಲಿ ಕಾಣಿಸೋದು ಅಂತ ಪುರಂದ್ರದಾಸರು ಕೂಡ ಹಾಡಿದ್ದು ಈ ದೃಷ್ಟಿಯಿಂದಲೇ. ಅಂಥ ಸತ್ಯನಾದ ಭಗವಂತನನ್ನ ಧ್ಯಾನಿಸ್ಬೇಕು. ಹೀಗೆ ನೀನೊಬ್ಬನೇ ಸತ್ಯ, ನಾನು ಅಸತ್ಯ ಅಂತ. ಇಲ್ಲಿ 3 ಥರದ ಅನುಸಂಧಾನಗಳನ್ನ ಹಿಂದೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲಿ 2ನೇದ್ದು ಅಂದ್ರೆ ಇದೆ ಯಥಾರ್ಥ ಧ್ಯಾನ ರೂಪವಾದ ಭಾಗವತ ಧರ್ಮ. ಅದನ್ನೇ ಸತ್ಯಂ ಶಿಕ್ಷೆಯತ್ ಅಂತ. ಇಲ್ಲಿ ಒಂದು ಪ್ರಶ್ನೆ, ಸತ್ಯಂ ಭೂತಹಿತಂ ಪ್ರೋಕ್ತಂ ನ ಯಥಾರ್ಥಾಭಿಭಾಷಣಂ. ಸತ್ಯವನ್ನ ಕಲಿಯಬೇಕು ಅಂತ ಬಂತಲ್ಲ, ಅಲ್ಲಿ ಒಂದು ಸತ್ಯ ಶಬ್ದ ವಾಚ್ಯನಾದ ಭಗವಂತನನ್ನು ಧ್ಯಾನಿಸುವುದು, ಇನ್ನೊಂದು ಸತ್ಯವನ್ನು ನುಡಿಯುವುದು ಅನ್ನೋದು ಹೌದೇ ಹೌದು. ಮಹಾಭಾರತವು ಕೂಡ ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುಷ್ಕರಂ. ಸತ್ಯವನ್ನು ಮಾತಾಡಬೇಕು ಅಂತ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾರೆ, ಪ್ರವೃತ್ತಿ ಮಾಡ್ತಾರೆ. ಆದರೆ ಸತ್ಯ ಯಾವುದು ಅಂತ ತಿಳಿಯುವುದೇ ಬಹಳ ಕಷ್ಟ. ಯದ್ಭೂತ ಹಿತಮತ್ಯತ್ತಂ ತತ್ ಸತ್ಯಮಿತಿ ನಿಶ್ಚಯ. ಯಾವ ಸತ್ಯವನ್ನು ಆಡಿದರೆ ಸುತ್ತಮುತ್ತಲಿರುವಂಥ ಎಲ್ಲ ಪ್ರಾಣಿಗಳಿಗೂ ಕೂಡ ಹಿತ ಆಗ್ತದೋ ಅದನ್ನು ಆಡಿ ತೋರಿಸ್ಬೇಕು. ಅದನ್ನಲ್ಲದೆ ಬೇರೆದನ್ನು ಆಡಿದರೆ ಅದು ವಸ್ತುಸ್ಥಿತಿಯನ್ನು ಆಡಿದ್ರೂ ಕೂಡ ವಸ್ತುಸ್ಥಿತಿಯನ್ನು ಹೇಳುವುದೆಲ್ಲ ಸತ್ಯ ಅಲ್ಲ. ವಸ್ತುಸ್ಥಿತಿಯನ್ನು ಎಲ್ಲ ಕಡೆ ಹೇಳಬೇಕಾದ ಅಗತ್ಯವೂ ಇರೋದಿಲ್ಲ. ವಸ್ತುಸ್ಥಿತಿಯನ್ನು ಹೇಳಿದರೆ ಕೆಲವು ಬಾರಿ ಕೇಳಿದವರಿಗೆ ಅದರಿಂದ ತೊಂದರೆಯೇ ಆಗ್ತಿರ್ತದೆ. ಇದಕ್ಕೊಂದು ಪ್ರಸಿದ್ಧವಾದ ಕಥಾ ನಾವೆಲ್ಲ ಕೇಳಿರ್ತೇವೆ. ವಸ್ತುತಃ ಅದು ಮಹಾಭಾರತದಲ್ಲೇ ಬಂದಿರುವಂಥ ಕಥಾ. ದ್ರೋಣರು ಮಹಾಪರಾಕ್ರಮದಿಂದ ಹೋರಾಟ ಮಾಡ್ತಾನೇ ಇದ್ರು. ಆ ದ್ರೋಣರು ಶಸ್ತ್ರವನ್ನು ಕೆಳಗಿಡದ ಹೊರತು ಅವರನ್ನು ಮಣಿಸುವುದು ಪಾಂಡವರಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ಆಗ ಕೃಷ್ಣ ಧರ್ಮರಾಜನಿಗೆ ಹೇಳಿದ, ಅಶ್ವತ್ಥಾಮ ಸತ್ತ ಅಂತ ಹೇಳಿಬಿಡು. ಅಶ್ವತ್ಥಾಮ ಸತ್ತ ಅಂತ ಹೇಳಿಬಿಟ್ರೆ ಆ ದ್ರೋಣರಿಗೆ ದುಃಖ ಆಗಿ ಮಗ ಸತ್ತ ಅಂತ ತಿಳಿದು ಶಸ್ತ್ರ ಕೆಳಗಿಡ್ತಾರೆ. ಒಮ್ಮೆ ಅವರು ಶಸ್ತ್ರ ಕೆಳಗಿಟ್ರೆ ಅವರನ್ನು ಸಂಹರಿಸಿ ಬಿಡಬಹುದು ಅಂತ. ಅದಕ್ಕೆ ತಕ್ಕಂತೆ ಭೀಮಸೇನ ಅಲ್ಲೊಂದು ಅಶ್ವತ್ಥಾಮ ಅನ್ನೋ ಆನೆ ಇತ್ತು.
ಆ ಆನೆಯನ್ನು ಕೊಂದು ಹಾಕಿದೆ. ಅಶ್ವತ್ಥಾಮ ಅಂತ ಹೇಳು ಅಂತ ಕೃಷ್ಣ ಧರ್ಮರಾಜನಿಗೆ ಮತ್ತೆ ಹೇಳಿದೆ. ಭೀಮಸೇನ ಹೇಳಿದ ಅಶ್ವತ್ಥಾಮ ಸತ್ತಿತು ಅಂತ. ಕನ್ನಡದಲ್ಲಿ ಅಶ್ವತ್ಥಾಮ ಸತ್ತಿತು, ಯಾಕಂದ್ರೆ ಆನೆ ನಪುಂಸಕಲಿಂಗ ಅದು. ಸಂಸ್ಕೃತದಲ್ಲಿ ಆನೆಯು ಪುಲ್ಲಿಂಗನೇ, ಗಂಡಾನೆ ಪುಲ್ಲಿಂಗನೇ, ಹೆಣ್ಣಾನೆ ಸ್ತ್ರೀಲಿಂಗ. ಆನೆಯನ್ನ, ಕುದುರೆಯನ್ನ, ನಾಯಿಯನ್ನ ಯಾವುದನ್ನು ಕೂಡ ನಪುಂಸಕಲಿಂಗದಲ್ಲಿ ಏನು ಹೇಳೋದಿಲ್ಲ ಸಂಸ್ಕೃತದಲ್ಲಿ. ಆದ್ರಿಂದ ಹತಃ ಅಂತ ಪ್ರಯೋಗ ಮಾಡಿದರೆ ಅದು ಪುಲ್ಲಿಂಗ ಆಗ್ತದೆ. ಅದು ಆನೆಗೂ ಅನ್ವಿತ ಆಗ್ತದೆ, ಮತ್ತೆ ದ್ರೋಣರ ಮಗ ಅಶ್ವತ್ಥಾಮನಿಗೂ ಅನ್ವಿತ ಆಗ್ತದೆ. ಕೇಳಿದರೆ ಅಶ್ವತ್ಥಾಮನು ಸತ್ತನು ಅಂತ ಕೇಳಿದಂಗೆ ಆಗ್ತದೆ. ಕನ್ನಡದಲ್ಲಿ ಅದನ್ನ ಅನುವಾದಿಸೋದು ಕಷ್ಟ. ಸಂಸ್ಕೃತದಲ್ಲಿ ಹಾಗೆ ಹೇಳಬಹುದು, ಅಶ್ವತ್ಥಾಮ ಎಂಬ ಆನೆಯೂ ಸತ್ತಿತು, ಅಶ್ವತ್ಥಾಮನು ಸತ್ತನು ಅಂತ ಹೇಳಿದಂಗೆ ಆಗ್ತದೆ. ಭೀಮನ ಮಾತನ್ನ ದ್ರೋಣರು ಒಮ್ಮೆಲೆ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಧರ್ಮರಾಜನ್ ಕೇಳಿದ್ರು, ಹೌದಾ ಹೇಳು ಅಂತ ಹೇಳಿ. ಇವನೇನ್ ಮಾಡಿದ, ಕೃಷ್ಣ ಈ ಕಡೆ ಅವನಿಗೆ ಒತ್ತಾಯ ಮಾಡ್ತಾನೆ ಇದ್ದ, ಹೇಳು ಹೇಳು ಅಂತ. ಮೊದಲೇ ಸಾಕಷ್ಟು ಅವನಿಗೆ ಬೋಧನೆ ಮಾಡಿಟ್ಟಿದ್ದ. ಅಶ್ವತ್ಥಾಮ ಸತ್ತ ಅಂತ ಹೇಳಿದ. ಹೇಳಿ ಕೊನೆಗೆ ಆನೆ ಅಂಥೇಳಿ ಸ್ವಲ್ಪ ನಿಧಾನವಾಗಿ ಹೇಳಿದ. ಯಾಕೆಂದ್ರೆ ತಾನು ಸುಳ್ಳಾಡಿದ ಪಾಪಕ್ಕೆ ಗುರಿ ಆಗಬಾರದು. ಅಶ್ವತ್ಥಾಮ ಸತ್ತಿತು, ಆದರೆ ಅದು ಮನುಷ್ಯ ಅಲ್ಲ, ನಿಮ್ಮ ಮಗ ಸತ್ತಿಲ್ಲ, ಆನೆ ಸತ್ತಿತ್ತು. ಅಶ್ವತ್ಥಾಮ ಸತ್ತಿತ್ತು ಅನ್ನೋದನ್ನ ಜೋರಾಗಿ ಹೇಳಿ ಅವ್ರಿಗೆ ಕೇಳಿಸುವಂತೆ ಮಾಡಿದ. ಆನೆ ಅನ್ನೋದನ್ನ ನಿಧಾನವಾಗಿ ಹೇಳಿದ, ಕೇಳಿಸಲಿಲ್ಲ. ಭಗವಂತನೇ ಎದುರಿಗೆ ನಿಂತು ಧರ್ಮ ಏನು ಅಂದ್ರೆ ಏನು ಅಂತ ನಿರೂಪಿಸಿದ್ರು ಅವನಿಗೆ ವಿಶ್ವಾಸ ಬರಲಿಲ್ಲ. ವಸ್ತುತಃ ದ್ರೋಣರನ್ನು ಕೊಲ್ಲುವುದು ಪಾಂಡವರು ಯಾಕೆ ಮಾಡಿದ್ರು, ಕೃಷ್ಣ ಅದನ್ನ ಯಾಕೆ ಮಾಡಿಸಿದ ಅಂದ್ರೆ, ಯಾರನ್ನೋ ಅಧಿಕಾರದ ಆಸೆಗಾಗಿ ಕೊಂದು ಅವರನ್ನೆಲ್ಲ ಅಪಹರಿಸಿ ಅವ್ರ ಮೇಲೆ ಸೇಡು ತೀರ್ಸ್ಕೊಳ್ಬೇಕಾದ ಪ್ರಸಂಗ ಅಲ್ಲ ಅದು. ಕೌರವರ ಪಕ್ಷ ಅಂದ್ರೆ ಅನ್ಯಾಯದ ಅಧರ್ಮದ ಪಕ್ಷ, ಪಾಂಡವರ ಪಕ್ಷ ಅಂದ್ರೆ ನ್ಯಾಯ ಧರ್ಮ ನೀತಿಗಳ ಪಕ್ಷ. ನ್ಯಾಯ ಧರ್ಮ ನೀತಿಗಳು ಅಲ್ಲಿ ಗೆಲ್ಲಬೇಕಾಗಿತ್ತಷ್ಟೆ, ಅದಕ್ಕಾಗಿ ಅವನು ಮಾಡಿಸಿದ. ಆದರೆ ಆನೆ ಅಂತೂ ಅಲ್ಲೊಂದು ಸೇರಿಸಿಬಿಟ್ಟಿದ್ದ. ಆಗ ಕೃಷ್ಣ ಈ ಒಂದು ಸಂದರ್ಭದಲ್ಲಿ ಮತ್ತೂ ಕೆಲವು ಬೇರೆ ಬೇರೆ ಸಂದರ್ಭಗಳಲ್ಲಿ ಇನ್ನೂ ಒಂದೆರಡು ಮೂರು ಕಥೆಗಳಿವೆ ಅಂತವ. ಇಂಥವೆಲ್ಲ ಸೂಕ್ಷ್ಮಗಳಿರ್ತವೆ. ಅದಕ್ಕಾಗಿ ಸತ್ಯವನ್ನು ಆಚರಿಸಿ ಹೇಳಬೇಕು ಅಂತ ಎಲ್ಲರೂ ಅಂತಿರ್ತಾರೆ. ಭಾರಿ ಸತ್ಯವಾದಿಗಳು ಅಂತ ನಾವು ಅನಿಸ್ಕೋಬೇಕು ಅಂತ ಎಲ್ರಿಗೂ ಒಂದು ಅಪೇಕ್ಷೆ ಇರ್ತದೆ. ಆದರೆ ಸತ್ಯ ಅಂದ್ರೆ ಏನು ಅಂತ ತಿಳಿಯೋದು ಬಹಳ ಕಷ್ಟ. ನೀವು ಸತ್ಯವನ್ನು ಆಡಿದ್ರಿಂದ ಇನ್ನೊಬ್ಬರಿಗೆ ಅದರಿಂದ ಹಿತ ಆಗಬೇಕು. ಅಹಿತ ಆಗುವಂಥ ಸತ್ಯವನ್ನು ಯಾವತ್ತೂ ಹೇಳಬಾರದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂ ಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ ಅಂತ ರಾಮಾಯಣದಲ್ಲೂ ಕೂಡ ಧರ್ಮದ ಈ ಸತ್ಯದ ಬಗ್ಗೆ ಒಂದು ವಿಶ್ಲೇಷಣೆ ಹೇಳ್ತಾರೆ. ಸತ್ಯವಾದ ಮಾತನ್ನು ಆಡಬೇಕು, ಯಥಾರ್ಥವನ್ನೇ ಹೇಳಬೇಕು, ಇಲ್ಲ ಸಲ್ಲದನ್ನು ಹೇಳಬಾರದು. ಆದರೆ ಪ್ರಿಯಂ ಬ್ರೂಯಾತ್, ಅದು ಕೇಳುವವರಿಗೆ ಪ್ರಿಯ ಆಗಿದೆಯೋ ಇಲ್ವೋ ಅನ್ನೋದನ್ನು ಗಮನಿಸ್ಬೇಕು. ನಬ್ರೂಯಾತ್ ಸತ್ಯಂ ಅಪ್ರಿಯಂ, ನೀವು ಹೇಳ್ತಿರುವುದು ವಸ್ತುಸ್ಥಿತಿ ಇರಬಹುದು, ಆದರೆ ಅಪ್ರಿಯವಾದ ಸತ್ಯವನ್ನ ಹೇಳಿದ್ರಿಂದ ಏನೂ ಲಾಭ ಇಲ್ಲ. ಏನಾದರೂ ಲಾಭ ಇದ್ರೆ ಅವನು ವ್ಯಕ್ತಿ ತಿಳ್ಕೊಳ್ಳುವಂತಿದ್ರೆ ಅವನಿಗೆ ಹೇಳಬೇಕು. ತಿಳ್ಕೊಳ್ಳುವ ಸಾಧ್ಯತೆ ಇಲ್ಲ, ಕೇವಲ ಅವನ ಮನಸ್ಸಿಗೆ ನೋವಾಗ್ತದೆ, ಅದರಿಂದ ಇಬ್ಬರ ಸಂಬಂಧ ಹದಗೆಡ್ತದೆ ಅಂತಿದ್ದಾಗ ಅಂಥ ಸತ್ಯವನ್ನು ಆಡಿ ಏನು ಉಪಯೋಗ ಇಲ್ಲ. ಪ್ರಿಯಂಚ ನಾನೃತಂ ಬ್ರೂಯಾತ್, ಹಾಗೆ ಅಂತ ಹೇಳಿ ಒಂದು ಸುಳ್ಳು ಹೇಳಿದ್ರೆ ನಿಮಗೆ ಬಹಳ ಪ್ರೀತಿ ಆಗ್ತದೆ ಅಂತ ಹೇಳಿ ನಿಮ್ಮನ್ನ ವ್ಯರ್ಥವಾಗಿ ಮುಖಸ್ತುತಿಯ ಮೂಲಕ ಸಂತೋಷಪಡಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಅದನ್ನು ಮಾಡಬಾರದು. ಪ್ರಿಯ ನಿಮಗದು ಕೇಳಲಿಕ್ಕೆ ಪ್ರಿಯ ಇರಬಹುದು, ಆದರೆ ಸುಳ್ಳಿದ್ರೆ ಅದನ್ನು ಹೇಳಬಾರದು. ಹೀಗೆ ಹಿತವಾಗಿರ್ಬೇಕು, ವಸ್ತುಸ್ಥಿತಿ ಆಗಿರ್ಬೇಕು, ಇದರದೊಂದು ಹದವಾದ ಮಿಶ್ರಣ ಇರಬೇಕು, ಅದನ್ನೇ ಆಡಬೇಕು ಅಂತ ಮಹಾಭಾರತವು ಕೂಡ ಹೇಳ್ತದೆ, ರಾಮಾಯಣವೂ ಹೇಳ್ತದೆ, ಮಹಾಭಾರತವೂ ಹೇಳ್ತದೆ. ಋಷಿಯೊಬ್ಬ ತಪಸ್ ಮಾಡ್ತಾ ಕೂತಿದ್ದ. ಅಲ್ಲಿ ಯಾವನೊಬ್ಬ ಧನಿಕ ಓಡಿ ಬಂದ, ಒಂದಿಷ್ಟು ಧನ ಇಟ್ಕೊಂಡು. ದರೋಡೆಕೋರರ ಆತನ ಹಿಂಬಾಲಿಸಿದ್ರು. ಆಗ ಅವನೆಲ್ಲೋ ಬಂದು ಅಡಗಿಕೊಂಡ ಆ ಋಷಿಯ ಆಶ್ರಮದೊಳಗೆ. ದರೋಡೆಕೋರರು ಕೇಳಿದ್ರು, ಎಲ್ಲಿದ್ದಾನ ಆ ಧನಿಕ, ನೀವು ನಿಜ ಹೇಳ್ರಿ ಅಂತ ಋಷಿ ಒತ್ತಾಯ ಮಾಡಿದ್ರು. ಋಷಿ ಸತ್ಯ ಹೇಳಬೇಕು ಅಂತ ಆಲೋಚನೆ ಮಾಡಿ, ಇಲ್ಲಿದ್ದಾನ ನೋಡ್ರಿ ಅಂತ ಹೇಳ್ಬಿಟ್ಟ. ಅವನನ್ನ ಹಿಡ್ಕೊಂಡು ಹೋದ್ರು, ಆ ದರೋಡೆಕೋರರು ಕೊಂದು ಹಾಕಿದ್ರು, ಧನ ಅಪಹರಿಸಿದ್ರು ಕೂಡ. ಆದ್ರೆ ಆ ಋಷಿಗೆ ಅಂತ ಸತ್ಯವನ್ನು ಆಡಿದ್ರಿಂದ ದೋಷ ಬಂದಿತು ಅಂತ ಹೇಳ್ತದೆ ಮಹಾಭಾರತ, ಪ್ರಸಿದ್ಧವಾದ ಕಥಾ. ಆ ಧನಿಕನ ಪ್ರಾಣವನ್ನು ಉಳಿಸ್ಲಿಕ್ಕೋಸ್ಕರ ಇನ್ನು ಸುಳ್ಳು ಹೇಳಿದ್ರು ಏನು ತೊಂದರೆ ಆಗ್ತಿರ್ಲಿಲ್ಲ. ಅದನ್ನ ಮನುಷ್ಯ ತಿಳಿಬೇಕು. ಇನ್ನೊಂದು ಕಥಾನು ಕೇಳಿ ಬರ್ತದೆ. ಮಹಾತ್ಮ ಗಾಂಧಿಯವರಿಗೆ ಯಾರೊಬ್ರು ಈ ಕಥೆ ಹೇಳಿದ್ರಂತೆ.
ನೀವು ಭಾರಿ ಸತ್ಯವಾದಿಗಳು ಅಂತ ಹೇಳ್ಕೊತೀರಿ, ಎಲ್ಲರೂ ಸತ್ಯವನ್ನೇ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೀರಿ ಕೂಡ. ಇಂಥ ಸಂದರ್ಭದಲ್ಲಿ ನೀವು ಆ ಋಷಿಯ ಸ್ಥಾನದಲ್ಲಿದ್ರೆ ಏನು ಮಾಡ್ತಿದ್ರೆ ಅಂತ ಅವರನ್ನ ಯಾರೋ ಒಬ್ರು ಕೇಳಿದ್ರಂತೆ. ಅದಕ್ಕೆ ಮಹಾತ್ಮ ಗಾಂಧಿ ಹೇಳಿದ್ರಂತೆ, ಆ ದರೋಡೆಕೋರರು ನನ್ನ ಹತ್ರ ಬಂದು ಕೇಳಿದ್ರೆ ಆ ಧನಿಕ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು, ಆದ್ರೆ ನಾನು ಹೇಳೋದಿಲ್ಲ ಅಂತ ಹೇಳ್ತಿದ್ದೆ. ಧನಿಕ ನನ್ನ ಆಶ್ರಮದಲ್ಲಿ ಇಲ್ಲ ಅಂತ ನಾನು ಸುಳ್ಳು ಹೇಳ್ತಿರ್ಲಿಲ್ಲ. ಸುಳ್ಳು ಹೇಳೋದು ನನಗೆ ಅಪೇಕ್ಷಿತ ಇಲ್ಲ. ಅವ್ರು ನನ್ನನ್ನು ಕೊಂದು ಹಾಕುವುದಿದ್ರೆ ಕೊಂದು ಹಾಕಲಿ, ಆದ್ರೆ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿದೆ, ನಾನು ಹೇಳೋದಿಲ್ಲ ಅಂತ ಹೇಳ್ತಿದ್ದೆ ಅಂದ್ರಂತೆ ಮಹಾತ್ಮ ಗಾಂಧಿಯವರು. ಸತ್ಯನಿಷ್ಠೆ ಅಂದ್ರೆ ಅದು. ಆದ್ರೆ ಅದಕ್ಕೂ ಒಂದು ನಂದೊಂದು ಮತ್ತೊಂದು ತಿದ್ದುಪಡಿ ಇದೆ. ಮಹಾತ್ಮ ಗಾಂಧಿಯವರು ಆ ಸತ್ಯನಿಷ್ಠೆ ತೋರಿಸಿದ್ರು ಎಲ್ಲ ಸರಿ. ನಿಮ್ಮಂಥ ಸಂಸಾರ ವಂದಿಗರು ಯಾರೋ ಒಬ್ರು ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಖಡ್ಗವನ್ನು ಝಳಪಿಸ್ತಾ ಇರುವಂತ ದರೋಡೆಕೋರರ ಮುಂದೆ ಆ ಧನಿಕ ಎಲ್ಲಿದ್ದಾನೆ ನಂಗೆ ಗೊತ್ತಿದೆ, ನಾನು ಹೇಳೋದಿಲ್ಲ ಅಂತ ಉದ್ದಟತನದ ಮಾತಾಡಿದ್ರೆ ನಮ್ಮ ತಲೆನೇ ಹಾರಿಸ್ತಾರೆ. ನಮ್ಮ ತಲೆ ಹಾರಿಸಿದ್ರೆ ನಮ್ಮ ಕುಟುಂಬ, ನಮ್ಮ ಅವಲಂಬಿತರು ನೋಡ್ಕೊಳ್ಳೋರು ಯಾರು? ಅದರಿಂದ ಏನು ಸಾಧನೆ ಮಾಡಿದಾಗಾಯ್ತು? ಮಹಾತ್ಮ ಗಾಂಧಿಯವ್ರನ್ನ ಟೀಕೆ ಮಾಡಬೇಕು ಅಂತ ಹೊರಟಿಲ್ಲ, ಆದ್ರೆ ಮಹಾತ್ಮ ಗಾಂಧಿಯವರ ಲೆವೆಲ್ ಇದ್ದ ಮನುಷ್ಯ ಆಡೋದು ಬೇರೆ. ಸಮಸ್ತ ಜಗತ್ತಿನ ಸಂಘವನ್ನೇ ಪರಿತ್ಯಾಗ ಮಾಡಿ ನನಗಿನ್ನೇನೂ ಆಗ್ಬೇಕಾಗಿಲ್ಲ, ನಾನು ಸತ್ರು ಏನಾಗಬೇಕಾಗಿಲ್ಲ ಅಂತ ಆಲೋಚನೆ ಮಾಡಿದ ವ್ಯಕ್ತಿಗೆ ಸತ್ಯವನ್ನೇ ಹೇಳಿದ್ರಿಂದ ತಲೆ ಹೋದ್ರೂ ಏನಾಗಬೇಕಾದಿಲ್ಲ. ಉಳಿದವರಿಗೆ ಎಲ್ಲರಿಗೂ ಅಂತ ಸತ್ಯವನ್ನು ಹೇಳುವ ಸಾಧ್ಯತೆ ಬಹಳ ಕಡಿಮೆ. ಉಳಿದವ್ರು ಏನ್ ಮಾಡ್ಬೇಕು? ಆಮೇಲೆ ತಲೆನೇ ಹೋದ್ರೆ ಇವ್ರನ್ನ ಯಾರು ನೋಡ್ಕೋತಾರೆ? ನಮ್ಮ ಕುಟುಂಬ, ನಮ್ಮ ಅವಲಂಬಿತರನ್ನ ಯಾರು ನೋಡ್ಕೋತಾರೆ? ಆವಾಗ ಯಾರು ಮಹಾತ್ಮರಲ್ಲಿ ಬರ್ತಾರೆ? ಭಗವಂತ ನೋಡ್ಕೋತಾನೆ. ಹೌದು, ಭಗವಂತ ಹೇಗೆ ನೋಡ್ಕೋತಾನೆ? ಒಬ್ರು ಯಾರು ನಮ್ಮಂಥವ್ರ ಮೂಲಕನೇ ನೋಡ್ಕೋಬೇಕಲ್ಲ. ಭಗವಂತನೇ ಹೇಳಿದ ಧರ್ಮ ಇದು. ಸತ್ಯವನ್ನು ಹೇಳಬೇಕು ಅಂತ ಭ್ರಮೆ ಪಡಬೇಡಿ. ಆ ಸತ್ಯವನ್ನು ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ಸತ್ಯವನ್ನು ಹೇಳಿದ್ರಿಂದ ಅನುಕೂಲ ಯಾರಿಗಾಯ್ತು? ದರೋಡೆಕೋರಿಗೆ ಅನುಕೂಲ ಆಗುವಂತ ಸತ್ಯ ಹೇಳ್ತಾ ಇದ್ದೀರಲ್ಲ, ಇದರಿಂದ ಏನ್ ಲಾಭ? ಘಾತಕರಿಗೆ ಅನುಕೂಲ ಆಗುವಂತ ಸತ್ಯವನ್ನು ಹೇಳಬೇಡಿ ಅಂತ ಭಗವಂತ ಹೇಳಿಕೊಟ್ಟಿದ್ದಾನೆ. ವಸ್ತುಸ್ಥಿತಿಯನ್ನು ಆಡುವುದೇ ದೊಡ್ಡ ಬುದ್ಧಿವಂತಿಕೆ ಅಲ್ಲ. ಯಾರಿಗೆ ಹಿತಕರ ಆಗುವಂತೆ ಆಡಬೇಕು ಅದನ್ನು ಆಡುವುದು ಬುದ್ಧಿವಂತಿಕೆ. ಸತ್ಯ ಅಂದ್ರೆ ಹಿತ ನುಡಿಯುವುದೇ ಸತ್ಯ. ಸತ್ಯ ಅನ್ನುವಲ್ಲಿ ಸತ್ ಯ ಅಂತ ಎರಡು ಶಬ್ದಗಳಿವೆ. ಅಲ್ಲಿ ಸತ್ ಅಂದ್ರೆ ಸಜ್ಜನರು ಅಂತ ಅರ್ಥ. ಅವ್ರಿಗೆ ಯ ಅಂದ್ರೆ ಅವ್ರಿಗೆ ಅನುಕೂಲಕರವಾದದ್ದು, ಅದನ್ನು ಆಡಬೇಕು. ಸತ್ಯ ಅಂತ ಹೀಗೆ ಪ್ರಸಿದ್ಧವಾದ ಅರ್ಥ ಇದ್ದೇ ಇದೆಯಲ್ಲ. ಸತ್ಯವನ್ನು ಆಡಬೇಕು, ಹಿತವಾದನ್ನು ಆಡಬೇಕು ಅಂತ. ನೀವು ಇದನ್ನೆಲ್ಲ ಬಿಟ್ಟು ಸತ್ಯ ಶಬ್ದ ವಾಚನದ ಭಗವಂತನನ್ನು ಧ್ಯಾನಿಸ್ಬೇಕು ಅಂತ ಅರ್ಥ ಹೇಳಿದ್ರಲ್ಲ. ಈ ಸತ್ಯವನ್ನು ಆಡಬೇಕು, ವಸ್ತುಸ್ಥಿತಿಯನ್ನು ಆಡಬೇಕು, ಹಿತವಾದನ್ನು ಆಡಬೇಕು ಅನ್ನೋ ಅರ್ಥವೂ ಕೂಡ ತುಂಬಾ ಸುಂದರವಾಗಿದ್ದಾಗ ನೀವೇನೋ ಒಂದು ಬೇರೆನೇ ಅರ್ಥ ಹೇಳಿಬಿಟ್ರಲ್ಲ ವಿಷ್ಣು ತೀರ್ಥಾಚಾರ್ಯರು ಅಂತ. ವಿಷ್ಣು ತೀರ್ಥಾಚಾರ್ಯರು ಭಾಗವತಕ್ಕೆ ಮಾಡಿದ ವ್ಯಾಖ್ಯಾನದ ಮೇಲೆ ನಮಗೊಂದು ಸಂದೇಹ ಬರಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ಆ ಅರ್ಥ ಉತ್ತಮ ಅಲ್ಲ ಅಂತಲ್ಲ, ಶ್ರೇಷ್ಠವಾದ ಅರ್ಥವೇ ಅದು. ಅದಕ್ಕಿಂತಲೂ ಶ್ರೇಷ್ಠವಾದ ಅರ್ಥವನ್ನು ತಗೊಳ್ಬೇಕು ಅಂತ ನಮ್ಮ ಆಲೋಚನೆ. ಅದಕ್ಕಾಗಿ ಹೀಗೆ ಹೇಳಿದ್ದೀವಿ ಅಂತಾರೆ. ಶೌಚವನ್ನು ಆಚರಿಸಬೇಕು ಅಂತಂದ್ರೆ ಮಣ್ಣು ನೀರು ಇತ್ತೆಲ್ಲ ಹಾಕೊಂಡು ಮಣ್ಣಿನಿಂದ ಚೆನ್ನಾಗಿ ಉಜ್ಜಿ ನೀರು ಹಾಕಿ ತೊಳ್ಕೊಳ್ಳುವುದು ಏನಿದೆಯಲ್ಲ ಅದು ಶೌಚವೇ. ಆದ್ರೆ ಅದಕ್ಕಿಂತಲೂ ಮುಖ್ಯವಾದ ಶೌಚ ಅಂದ್ರೆ ಮನಸ್ಸಿನ ಶೌಚ. ಮೃಜ್ಜಲಗಳಿಂದ ಏನು ಶೌಚ ಆಗ್ತದೆ ಮಣ್ಣಿನಿಂದ ಮತ್ತೆ ನೀರಿನಿಂದ. ಮಣ್ಣು ಅಂದ್ರೆ ಅದು ಈಗ ಇವತ್ತಿನ ಸೋಪಿಗೆ ಪರ್ಯಾಯ ಅಷ್ಟೆ. ಅದರಿಂದ ಏನು ಶುದ್ಧಿ ಆಗ್ತದೆ? ಅದು 2ನೇ ಗ್ರೇಡಿನ ಶುದ್ಧಿ. 3ನೇ ಗ್ರೇಡಿನ ಶುದ್ಧಿ, ಫಸ್ಟ್ ಗ್ರೇಡಿನ ಶುದ್ಧಿ ಅಂದ್ರೆ ತತ್ವಜ್ಞಾನ, ಜ್ಞಾನವನ್ನು ಕಳಿಸೋದು, ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದು. ಆದ್ರಿಂದ ವಿಷಯದ ಆಸಕ್ತಿಯನ್ನು ತೊರೆದು ಹಾಕೋದು, ಇದು ಶೌಚ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹಿಂದೆ ಅರ್ಥ ಮಾಡಿದ್ದೇವೆ. ಶೌಚ ಅನ್ನೋದಕ್ಕೆ 2 ಅರ್ಥ ಇದೆ. 2ನೇ ಅರ್ಥ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಅದನ್ನು ಹೇಳೋದು ನಾವು ಯಾಕೆ ಹೇಳಬೇಕು? ಮೈ ಸ್ವಚ್ಛವಾಗಿ ಇಟ್ಕೋಬೇಕು, ಬಟ್ಟೆ ಬರೆ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ನಾವು ಶಾಸ್ತ್ರದಲ್ಲಿ ಹೇಳದೇ ಇದ್ರೂ ನಿಮಗೆ ತಿಳಿಯುತ್ತದೆ. ಅದಕ್ಕಿಂತ ಹೆಚ್ಚಿನ ಅರ್ಥವನ್ನು ನಾವು ಹೇಳಿದ್ದೇವೆ ಹಿಂದೆ. ಹಾಗೆ ಇಲ್ಲೂ ಕೂಡ ಸತ್ಯವನ್ನು ಆಡಬೇಕು, ಪ್ರಿಯವಾದ್ದನ್ನೇ ಆಡಬೇಕು ಅಂತ ನಿಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಜಗತ್ತನ್ನು ಬೇಕಾಷ್ಟು ನೀವು ನೋಡಿದ್ದೀರಿ. ಆದ್ರೆ ಸತ್ಯ ಶಬ್ದ ವಾಚನಾದ ಭಗವಂತನನ್ನು ಧ್ಯಾನಿಸಬೇಕು ಸದಾ. ಭಗವಂತನೇ ಸತ್ಯ, ಜಗತ್ತು ಭಗವಂತನಂತೆ ಸತ್ಯ ಅಲ್ಲ. ಯಾಕೆಂದ್ರೆ ಅವನು ಸರ್ವೋತ್ತಮ, ಅವನು ಸರ್ವಜ್ಞ, ಅವನು ಪರಿಪೂರ್ಣ. ಇದು ಪರಿಪೂರ್ಣ ಅಲ್ಲ ಈ ಜಗತ್ತು, ಆದ್ರಿಂದ ಈ ಜಗತ್ತು ಮಿಥ್ಯ ಅಂತ ಧ್ಯಾನಿಸ್ರಿ. ಹೀಗೆ ಧ್ಯಾನಿಸುವುದನ್ನ ಸಾಧಕ ಕಲಿಬೇಕು. ಇದು ಎಲ್ಲ ಅನಿಷ್ಟಗಳನ್ನು ಪರಿಹರಿಸ್ತದೆ. ಶಾಸ್ತ್ರದಲ್ಲಿ ಅನೇಕ ಕಡೆ
ಎಲ್ಲ ಕಡೆ ಹೇಳುವುದೆಲ್ಲ ಇದನ್ನೇ ಹೇಳ್ತಿರ್ತಾರೆ. ಈ ಧೃತರಾಷ್ಟ್ರ ಪಾಂಡವರಿಗೆ ಅನ್ಯಾಯ ಮಾಡ್ತಿದ್ದ, ಕೌರವರಿಗೆ ತನ್ನ ಮಕ್ಕಳಿಗೆ ಪಕ್ಷಪಾತ ಮಾಡ್ತಿದ್ದ. ಇದೆಲ್ಲ ಭಾಗವತದಲ್ಲಿದೆ. ಕೃಷ್ಣ ಇನ್ನೂ ಪಾಂಡವರನ್ನು ಭೇಟಿ ಮಾಡುವುದಕ್ಕಿಂತ ಮುಂಚೆನೆ ಅವನಿಗೆ ಇದೆಲ್ಲ ಗೊತ್ತಾಗಿತ್ತು. ಆವಾಗ ಕೃಷ್ಣ ಇನ್ನೂ ಸಣ್ಣವನೇ ಇದ್ದ. ಆಗ ತಾನೇ ಕಂಸನನ್ನು ಕೊಂದಿದ್ದ. ಸಾಂದೀಪನಿ ಗುರುಗಳಲ್ಲಿ ವಿದ್ಯಾಭ್ಯಾಸನೂ ಮಾಡಿಕೊಂಡಿದ್ದ. ಇನ್ನೂ ಅವನಿಗೆ ಮದುವೆನೂ ಆಗಿರ್ಲಿಲ್ಲ, ಬಲರಾಮಂದು ಮದುವೆ ಆಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಒಂದ್ಸಾರಿ ಅಕ್ರೂರನನ್ನ ಹಸ್ತಿನಾವತಿಗೆ ಕೊಟ್ಟು ಕಳಿಸಿದ್ದ ಅಂತ ಭಾಗವತ ಹೇಳ್ತದೆ. ಅಲ್ಲಿ ಕೊಟ್ಟು ಕಳಿಸಿ ಅವನಿಗೆ ಅಲ್ಲಿ ಕೆಲವು ದಿವಸ ಇರು, ಪಾಂಡವರ ಹತ್ರ ಇದ್ದು ಏನು ಆ ಪಾಂಡವರ ಜೊತೆಗೆ ಪಾಂಡವರ ಬಗ್ಗೆ ಈ ಧೃತರಾಷ್ಟ್ರ ಯಾವ ಧೋರಣೆಯನ್ನು ಹೊಂದಿದ್ದಾನೆ ಅದನ್ನು ಸ್ವಲ್ಪ ತಿಳಿದುಕೊಂಡು ಬಾ ಅಂತೆಲ್ಲ ಕೃಷ್ಣ ಆಲೋಚನೆ ಮಾಡಿದ್ದ. ಅದರ ಮೇಲಿನಿಂದ ಅವನ ಕೃಷ್ಣನ ಯುದ್ಧ ನೀತಿ, ಮುಂದೆ ಈ ಧೃತರಾಷ್ಟ್ರನಿಗೆ ಏನು ಶಾಸ್ತಿ ಮಾಡಬೇಕು ಮತ್ತೆ ಆ ಕೌರವರಿಗೆ ಏನು ತಕ್ಕ ಶಾಸ್ತಿ ಮಾಡಬೇಕು ಅನ್ನೋದನ್ನೆಲ್ಲ ಮುಂದೆ ಅವನು ತೀರ್ಮಾನಿಸುವವನಿದ್ದ. ಅದಕ್ಕಾಗಿ ಅಷ್ಟು ಮುಂಚೆನೆ ಆ ಮಾಡಬೇಕಾದಂತಹ ಒಂದು ಉಪಾಯ ಅವನು ಮಾಡಿದ್ದ. ಆ ಅಕ್ರೂರ ಅಲ್ಲಿಗೆ ಹೋಗಿದ್ದ ಪಾಂಡವರು ಈ ಧೃತರಾಷ್ಟ್ರನ ಹತ್ರ ಹೋಗಿ ಅವನಿಗೆ ಕೆಲವು ದಿವಸ ಅಲ್ಲೇ ಇದ್ದು ಆ ಧೃತರಾಷ್ಟ್ರನ ವರ್ತನೆ ಹೇಗಿದೆ ಅದನ್ನೆಲ್ಲ ತಿಳ್ಕೊಂಡು ಬಂದು ಕೃಷ್ಣನಿಗೆ ಅದನ್ನು ವರದಿ ಮಾಡಿದ್ದ. ಮತ್ತೆ ಆ ಧೃತರಾಷ್ಟ್ರನಿಗೆ ಅಲ್ಲೇ ಇದ್ದಾಗ ಒಂದಿಷ್ಟು ಎಚ್ಚರಿಕೆಯ ಮಾತುಗಳನ್ನು ಕೂಡ ಹೇಳಿದ್ದ. ಧೃತರಾಷ್ಟ್ರ ಅದನ್ನು ಕೇಳಲಿಲ್ಲ, ಅದು ವಿಷಯ ಬೇರೆ. ಆದರೆ ಅದನ್ಯಾಕೆ ಇಲ್ಲಿ ಹೇಳಿ ಕೊಟ್ಟಿದ್ದೀನಿ ಅಂದರೆ, ಅಲ್ಲಿ ಈ ಜಗತ್ತೆಲ್ಲವೂ ಅಸತ್ಯ, ಈ ಅಸತ್ಯವಾದ ಜಗತ್ತಿಗೆ ಇಷ್ಟ್ಯಾಕೆ ನೀನು ದುರಾಸೆ ಪಡ್ತಾ ಇದ್ದಿ ಅಂತ ಅಕ್ರೂರ ಧೃತರಾಷ್ಟ್ರನಿಗೆ ಬೋಧಿಸಿದಂತಹ ಮಾತು ಕೇಳಿ ಬರ್ತದೆ. ತಸ್ಮಾಲ್ ಲೋಕಮಿಮಂ ರಾಜನ್ ಸ್ವಪ್ನಮಾಯಾ ಮನೋರಥಂ ಸಂಭಜನ್ ಆತ್ಮನಾತ್ಮಾನಂ ಸಮಃ ಶಾಂತೋ ಭವ ಪ್ರಭೋ ಸ್ವಯಂ ಕಿಲ್ಬಿಷಮಾದಾಯ ತೈಸ್ತ್ಯಕ್ತೋ ನಾರ್ಥಕೋವಿದಃ ಅಸಿದ್ಧಾರ್ಥೋ ವಿಷತ್ಯಂಧಂ ಸ್ವಧರ್ಮ ವಿಮುಖಸ್ತಮಃ. ಅಕ್ರೂರ ಅವನಿಗೆ ಚೆನ್ನಾಗಿ ಬುದ್ಧಿ ಹೇಳಿದ. ಭೋ ವಿಚಿತ್ರ ವೀರ್ಯನ ಮಗನಾದ ಧೃತರಾಷ್ಟ್ರನೇ, ಇದ್ರ ಬಗ್ಗೆ ಎಚ್ಚರ ಇರಲಿ ನಿನಗೆ. ಧರ್ಮೇಣ ಪಾಲಯನ್ನುರ್ವೀಂ ಪ್ರಜಾಶೀಲೇನ ರಂಜಯನ್, ಧರ್ಮದಿಂದ ಜಗತ್ತನ್ನಾಳು. ನಿನ್ನ ಶೀಲ, ನಿನ್ನ ನಡವಳಿಕೆಯ ಮೂಲಕ ಜನರಿಗೆ ಸಂತೋಷ ಕೊಡು. ನಿನ್ನಲ್ಲಿ ಅನೇಕ ದೋಷಗಳಿರುವುದನ್ನು ಮನಗಾಣು. ಏಕಃ ಪ್ರಸೂಯತೆ ಜಂತು ಏಕವೇ ಪ್ರಮೀಯತೆ. ಜಗತ್ತಿನಲ್ಲಿ ಒಬ್ಬನೇ ಹುಟ್ಟುತ್ತಾನೆ ಮನುಷ್ಯ. ಏಕಾಂಗಿಯಾಗಿ ಹುಟ್ಟುತ್ತೇವೆ, ಏಕಾಂಗಿಯಾಗಿ ಸಾಯ್ತೇವೆ. ಏಕೋನು ಭುಂಕ್ತೆ ಸುಕೃತಂ ಏಕ ಏವಚ ದುಷ್ಕೃತಂ. ಮಾಡಿದ ಪುಣ್ಯಗಳ ಫಲವನ್ನು ನಾವು ಒಬ್ಬರೇ ತಿಂತೇವೆ. ಪಾಪಗಳನ್ನು ಮಾಡಿದ್ರೆ ಪಾಪಕ್ಕೂ ನಾವು ಒಬ್ಬರೇ ಭಾಗಿದಾರರಾಗ್ತೇವೆ ಹೊರತು ಇವ್ರು ಯಾರು ನಮ್ಮ ಜೊತೆ ಇದ್ದವರು, ಯಾರಿಗಾಗಿ ನಾವು ಈ ಪಾಪಗಳನ್ನು ಮಾಡಿದ್ವು ಅವ್ರು ಯಾರು ಬರೋದಿಲ್ಲ. ಅಂತೆ ಕೃತಾರ್ಥಾ ಹಿನ್ವಂತೆ ಪ್ರಾಣಾಹ ರಾಯಃ ಸುತಾದಯ. ಇವತ್ತು ಅನೇಕ ಥರದ ಅಧರ್ಮಗಳನ್ನು ನೀನು ಮಾಡ್ತಾ ಇದ್ದೆ, ಜಗತ್ತು ಮಾಡ್ತಾ ಇದೆ. ಅಧರ್ಮೋಪಚಿತಂ ಪುಷ್ಣಾತಿ ಯಾನ್ ಅಧರ್ಮೇಣ ಸ್ವಬುದ್ಧ್ಯ ತಮ್ ಅಪಂಡಿತಂ. ನಾನಾ ಥರದ ಅಧರ್ಮ ಎಲ್ಲ ಮಾಡಿ ಈ ನಿನ್ನ ಮಕ್ಕಳು, ನಿನ್ನ ಬಂಧುಗಳು, ಇವ್ರದೆಲ್ಲರದು ಪೋಷಣೆ ಮಾಡ್ತಾ ಇದೆಯಲ್ಲ, ಇವರೆಲ್ಲ ಎಷ್ಟು ದಿವಸ ನಿನ್ನ ಜೊತೆಗಿರೋರಿದ್ದಾರೆ? ಕೊನೆಗೆ ಒಂದು ದಿವಸ ಇವರೆಲ್ಲ ನಿನ್ನನ್ನು ಬಿಟ್ಟು ಹೋಗೋರೇ ಇದ್ದಾರೆ. ಆದ್ರಿಂದ ಎಚ್ಚರ ಇರಲಿ. ಈ ಜಗತ್ತೆಲ್ಲವೂ ಕೂಡ ಸ್ವಪ್ನದಂತೆ ಸುಳ್ಳಿದು, ಇದು ಮಾಯಾಮಯ. ಈ ಜಗತ್ತಿನ ಬಗ್ಗೆ ತಿಳ್ಕೊ. ಆದ್ರಿಂದ ಸಮಶಾಂತೋ ಭವಪ್ರಭೋ ಶಮೋ ಮನ್ನಿಷ್ಠತಾ ಬುದ್ಧೇ ಅಂತ ಭಾಗವತನ ಹೇಳುವಂತೆ ಭಗವಂತನಲ್ಲಿ ಮನಸ್ಸು ತಾಳಿ ಶಾಂತವಾದ ಮನಸ್ಸಿಟ್ಕೋ, ಈ ದುರಾಸೆ ಬೇಡ ಅಂತ ಅಲ್ಲಿ ಬೋಧನೆ ಮಾಡಿದ್ದ. ಆದ್ರೆ ಅವನಿಗದು ಒಪ್ಪಿಗೆ ಆಗಲಿಲ್ಲ, ಅದು ವಿಷಯ ಬೇರೆ. ಈಶ್ವರನ ವಿಧಿ ಅದನ್ನು ಯಾರು ನಡೆಯೋರಿದ್ದಾರೆ ಅಂತ ತಾನು ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಂಡು ಬಿಟ್ಟ ಅವನು ಆ ಧೃತರಾಷ್ಟ್ರ. ಅಲ್ಲಿ ಆ ಜಗತ್ತನ್ನ ಸ್ವಪ್ನಕ್ಕೆ ಸಮಾನ, ಅದು ಮಾಯಾಮಯ ಅಂತೇನು ಹೇಳಿದ್ದಿದೆಯಲ್ಲ, ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಭಗವಂತ ಹೇಗೆ ಪೂರ್ಣನೋ ಹಾಗೆ ಈ ಜಗತ್ತು
ಪೂರ್ಣ ಅಲ್ಲ. ಆ ದೃಷ್ಟಿಯಿಂದ ಅದು ಸತ್ಯ, ಇದು ಮಿಥ್ಯ, ಇದನ್ನು ಹೀಗೆ ಧ್ಯಾನಿಸಬೇಕು ಅಂತ ಅದರ ಅರ್ಥ. ಹೀಗಿದು ಸತ್ಯದ ಶಿಕ್ಷಣ, ಸತ್ಯವನ್ನು ಕಲಿಯಬೇಕು ಅಂದ್ರೆ ಈ ಅರ್ಥ. ಮತ್ತೆ ಮುಂದೆ ಅಭಯದ ಶಿಕ್ಷಣ ಅಂತ ಬರ್ತದೆ, ಅದು 20ನೇ ಶಿಕ್ಷಣ. ಈ ಯೋಗ ಯಾಜ್ಞವಲ್ಕ್ಯ ಮೊದಲಾದ ಗ್ರಂಥಗಳಿವೆ. ಯಾಜ್ಞವಲ್ಕ್ಯ ಮೊದಲಾದಂಥ ಋಷಿಗಳು ಕೂಡ ಈ ಯೋಗಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲೆಲ್ಲ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಹೀಗೆಲ್ಲ ವರ್ಣಿಸ್ತಾರೆ. ಆ ಯಮ ಮತ್ತು ನಿಯಮಗಳು ಅಂತ ಏನಿವೆ, ಹಿಂದೆ ಒಂದ್ಸರಿ ಹೇಳಿದ್ದೆ, ನಾವು ಆಚರಿಸಬೇಕಾದಂಥ ಕೆಲವು ನಿಯಮಗಳು. ಆ ಯಮ ನಿಯಮಗಳನ್ನ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಥರ ವರ್ಣಿಸ್ತಿರ್ತಾರೆ. ಅಹಿಂಸಾ, ಸತ್ಯ, ಹೀಗೆ ಇವೆಲ್ಲವೂ ಕೂಡ ನಾನಾ ಥರದ ಯಮ, ನಿಯಮ ಇತ್ಯಾದಿ ಪಟ್ಟಿಯಲ್ಲಿ ಪರಿಗಣಿತ ಆಗಿವೆ. ಇಲ್ಲಿ ಒಂದು ಪ್ರಶ್ನೆ, ಯೋಗ ಯಾಜ್ಞವಲ್ಕ್ಯ ಮೊದಲಾದವುಗಳಲ್ಲಿ ಈ ನಿಯಮಗಳನ್ನು ಹೇಳುವಾಗ ಅಲ್ಲಿ ದಾನವನ್ನ ವರ್ಣನೆ ಮಾಡಿದ್ದಾರೆ. ದಾನ ಅಂದ್ರೆ ಅದು ಯಾವ ದಾನ ಅಂತ ನೋಡೋಣ. ಮುಂದೆ ಅಭಯ ದಾನ ಅಂತ ಅದನ್ನು ಹೇಳ್ತಾರೆ, ಅದನ್ನ ಮುಂದೆ ನೋಡೋಣ. ಅಂತೂ ದಾನಕ್ಕೊಂದು ಮಹತ್ವ ಅಲ್ಲಿ ಕೊಟ್ಟಿದ್ದಾರೆ. ಈ ಭಾಗವತದಲ್ಲಿ ಯಮದಲ್ಲೂ ಸೇರಿಸಲಿಲ್ಲ, ನಿಯಮದಲ್ಲೂ ಅದನ್ನು ಸೇರಿಸಿಲ್ಲ. ಯಮ ಅಂದ್ರೆ ನಿತ್ಯ ನಾವು ಮಾಡಬೇಕಾದದ್ದು ಯಮ, ಮತ್ತೆ ನಿತ್ಯ ಮಾಡಬೇಕಾಗಿಲ್ಲ, ಯಾವಾಗ್ಯಾವಾಗೂ ಒಮ್ಮೊಮ್ಮೆ ಮಾಡಬೇಕಾದ್ದು ನಿತ್ಯ ಅನುಷ್ಠೇಯ ಅಲ್ಲದೇ ಇದ್ದಂಥದ್ದು ನಿಯಮಗಳು. ಅದರಲ್ಲೂ ಇದನ್ನು ಸೇರಿಸಿಲ್ಲ. ಯಾಕೆ ಸೇರಿಸಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾರೆ. ವಿಷ್ಣು ತೀರ್ಥಾಚಾರ್ಯರು ಅದನ್ನು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಈ ಯಮ, ನಿಯಮ ಇತ್ಯಾದಿಗಳನ್ನು ಆಚರಿಸಿದ್ರಿಂದ ಅದು ಏನು ಬಹಳ ದೊಡ್ಡ ಫಲ ಏನೋ ಸಿಗೋದಿಲ್ಲ, ಕೇವಲ ಅನಿತ್ಯವಾದಂತಹ ಸ್ವರ್ಗದ ಫಲ ಕೊಡ್ತವೆ. ಆದ್ರಿಂದ ಈ ದಾನವನ್ನ ಆ ಯಮ ನಿಯಮದಲ್ಲಿ ಸೇರಿಸಲಿಲ್ವೋ ಹೇಗೆ ಅಂತ ಏನಾದರೂ ಒಂದು ಜಿಜ್ಞಾಸೆ ಬರ್ಬೋದು. ಅದು ಸರಿಯಲ್ಲ. ದಾನ ಅನ್ನುವುದೇನಿದೆ ಅಷ್ಟು ಕ್ಷುಲ್ಲಕವಾದ ಧರ್ಮ ಅಲ್ಲ ಅದು. ಯಾರಿಗೇನು ಬೇಕೋ, ಅವ್ರಿಗೇನು ಅವಶ್ಯಕತೆ ಇದೆಯೋ ಅದನ್ನು ಕೊಡುವುದೇ ದಾನ. ಯಾರೋ ಒಬ್ಬನಿಗೆ ಬೆಲ್ಲ ಬೇಕಾಗಿದೆ, ಬೆಲ್ಲ ತಿಂದು ಬಾಯಿ ಸಿಹಿ ಮಾಡ್ಕೋಬೇಕಾಗಿದೆ, ಅಂಥವನಿಗೆ ಹುಣಸೆ ಹಣ್ಣು ಕೊಟ್ರೆ ಮೊದಲೇ ಬಾಯಿ ಕಹಿಯಾಗಿರ್ತದೆ, ಅವನಿಗೆ ಮತ್ತಷ್ಟು ಅದರಿಂದ ಕಿರಿಕಿರಿ ಆಗ್ತದೆ. ಆದ್ರಿಂದ ಅವನಿಗೇನು ಬೇಕೋ ಅದನ್ನು ಕೊಡಬೇಕು. ಗುಡಮರ್ಥಯತೆ ತಿಂತ್ರಿಣಿ ಫಲಮಿವ. ತಿಂತ್ರಿಣಿ ಅಂದ್ರೆ ಹುಣಸೆ ಸಂಸ್ಕೃತದಲ್ಲಿ, ಗುಡ ಅಂದ್ರೆ ಬೆಲ್ಲ. ಬೆಲ್ಲ ಬೇಕಾದವನು ಬೆಲ್ಲನೇ ಕೊಡಬೇಕು. ಯಾರೋ ಅವ್ರಿಗೆ ಬೇಕಾದದ್ದೇನೋ ನೀವು ಕೊಡುವುದೇನೋ ಅಂತ ಆದ್ರೆ ಅವ್ರು ಅದನ್ನೇನು ಮಾಡ್ಬೇಕು. ಆದ್ರಿಂದ ಅವ್ರಿಗೆ ಇಷ್ಟಕರವಾದನ್ನು ಕೊಡಬೇಕು. ಕೊಟ್ಟರೆ ದಾನ ಆಗ್ತದೆ. ಅದೇನು ಸಣ್ಣ ಸಂಗತಿ ಅಲ್ಲ ದಾನ ಮಾಡೋದು, ಮಹಾಪುರುಷಾರ್ಥದಾಯಕವೇ. ಮತ್ತೆ ಭಗವಂತನಿಗೆ ಅದರಿಂದ ತೃಪ್ತಿಯೂ ಆಗ್ತದೆ. ಅದನ್ನ ಯಾಕೆ ಇಲ್ಲಿ ನೀವು ಹೇಳಲಿಲ್ಲ ಪ್ರಶ್ನೆ. ದಾನದ ಬಗ್ಗೆ ಈಗ ಒಂದು ಪ್ರಸ್ತಾವ ಬಂದಾಗ ಒಂದು ಮಾತು ನೆನಪಿಗೆ ಬರ್ತದೆ, ಒಂದು ಸುಭಾಷಿತ ನಂಗೆ ಯಾವಾಗಲೂ ನೆನಪಿಗೆ ಬರ್ತಿರ್ತದೆ. ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ ವಕ್ತಾ ದಶಸಹಸ್ರೇಶು ದಾತ ಭವತಿವಾ ನವ ಅಂತ. ದಾನ ಮಾಡುವ ಸ್ವಭಾವ ಅದೆಷ್ಟು ಅಪರೂಪದ್ದು ಅಂದ್ರೆ, ಶತೇಶು ಜಾಯತೆ ಶೂರಃ, 100 ಜನ ಮನುಷ್ಯರಲ್ಲಿ ಒಬ್ಬ ಶೂರ ಹುಟ್ಟುತ್ತಾನೆ. ಶೂರರು, ದೇಶಕ್ಕಾಗಿ ಹೋರಾಡುವವರು ಎಲ್ಲ ಕಡೆ ಬೀದಿ ಬೀದಿಯಲ್ಲಿ ಸಿಗೋದಿಲ್ಲ. ಒಂದು 100 ಜನರದ್ದು ನೀವು ಸರ್ವೆ ಮಾಡಿದ್ರೆ ಅದರಲ್ಲಿ ಯಾರೋ ಒಬ್ರು ಮಿಲಿಟರಿಗೆ ಹೋಗಿರ್ತಾರೆ, ಪೊಲೀಸರು ಹೋಗಿರ್ತಾರೆ. ಆಮೇಲೆ ಪಂಡಿತರು ಮತ್ತು ಕಡಿಮೆ. ಶತೇಶು 100ರಲ್ಲಿ ಒಬ್ಬ ಪಂಡಿತ ಇರ್ತಾನೆ, 1000ರಲ್ಲಿ ಒಬ್ಬ 100ರಲ್ಲಿ ಒಬ್ಬ ಶೂರ ಇರ್ತಾನೆ. ಸ್ವಲ್ಪ ಹೇಳುವಾಗ ವ್ಯತ್ಯಾಸ ಮಾಡಿದೆ ನಾನು. 100ರಲ್ಲಿ ಒಬ್ಬ ಶೂರ, 1000ರಲ್ಲಿ ಒಬ್ಬ ಪಂಡಿತ ಇರ್ತಾನೆ. ಪಂಡಿತರಾದವರು ಎಲ್ರಿಗೂ ಕೂಡ ತಾವು ಓದ್ಕೊಂಡಿರ್ತಾರೆ, ಆದ್ರೆ ಜನರಿಗೆ ಅದನ್ನು ಮನಮುಟ್ಟುವಂತೆ ಹೇಳುವ ಒಂದು ಕಲಾ ಎಲ್ಲರಿಗೂ ಸಿದ್ಧಿಸೋದಿರೋದು. ವಕ್ತಾ ವಾಗ್ಮಿ ಏನಿದ್ದಾನೆ, ಒಳ್ಳೆ ಮಾತುಗಾರ, ಜನರ ಮನವನ್ನ ಗೆಲ್ಲಬಲ್ಲಂತ ಮಾತುಗಾರ, ಅಂತವನು 10,000ದಲ್ಲಿ ಒಬ್ಬ ಹುಟ್ಟುತ್ತಾನಂತೆ. ಅವನು ಬಹಳ ಅಪರೂಪದ ವ್ಯಕ್ತಿ. ಇಷ್ಟು ಶೂರ, ಪಂಡಿತ ಮತ್ತೆ ವಕ್ತ, ಇಷ್ಟು ಅಪರೂಪದ ವ್ಯಕ್ತಿಗಳಿವರು ಸಮಾಜದಲ್ಲಿ. ಇದಕ್ಕಿಂತಲೂ ಅಪರೂಪದ ವ್ಯಕ್ತಿ ಮತ್ತೊಬ್ಬ ಇದ್ದಾನಂತೆ. ಅವನು ಯಾರು ಅಂದ್ರೆ ದಾತ ಭವತಿವಾನವ.
ದಾನ ಮಾಡುವ ವ್ಯಕ್ತಿ 100ರಲ್ಲ, 1000ದಲ್ಲ, 10,000ದಲ್ಲ, ಲಕ್ಷಕ್ಕೊಬ್ಬಾದ್ರೂ ದಾನ ಮಾಡುವವನು ಮಾತ್ರ ಸಿಗೋಲ್ಲ. ಯಾಕೆಂದ್ರೆ ದಾನ ಮಾಡ್ಬೇಕಾದ್ರೆ ತಮ್ಮಲ್ಲಿ ಇದನ್ನು ಕಳ್ಕೋಬೇಕಾಗ್ತದಲ್ಲ. ಮೇಲೆ ಬಣ್ಣದ ಮಾತಾಡಿ ಏನೇನೋ ಸಮಾಧಾನ ಹೇಳಿ ಓಡಿಸಿ ಬಿಡೋರು ತುಂಬಾ ಜನ ಇರ್ತಿರ್ತಾರೆ. ಆದ್ರೆ ದಾನ ಮಾಡುವುದು ಬಹಳ ಅಪರೂಪದ ಗುಣ. ಅದನ್ನ ಯಾರೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ದಾತ ವ್ಯಕ್ತಿ ಸಮಾಜದಲ್ಲಿ ಹುಟ್ಟುತ್ತಾನೋ ಇಲ್ವೋ ಅಂತ ಆ ಸುಭಾಷಿತ ಹೇಳ್ತದೆ. ಅದರಿಂದ ದಾನ ಅಷ್ಟು ಅಪರೂಪದ ಒಂದು ಗುಣ ಅದು. ಇದಕ್ಕೆ ನಾವು ಉತ್ತರ ಕಂಡ್ಕೋಬೇಕು. ಈಗ ಹಾಗಾದ್ರೆ ದಾನವನ್ನು ಇಲ್ಲಿ ಯಾಕೆ ಹೇಳಲಿಲ್ಲ? ಯಮಗಳಲ್ಲಿ ಮತ್ತು ನಿಯಮಗಳಲ್ಲಿ ಭಾಗವತದಲ್ಲಿ ಏನು ಹೇಳಿದ್ದಾರೆ ಅಲ್ಲಿ ನೀವು ಹೇಳಲಿಲ್ಲ ಯಾಕೆ ಅಂತ. ಭಾಗವತದಲ್ಲೇ 11ನೇ ಸ್ಕಂದದಲ್ಲಿ 19ನೇ ಅಧ್ಯಾಯದಲ್ಲಿ ಈ ಉದ್ಧವ ಕೃಷ್ಣನನ್ನ ಪ್ರಶ್ನಿಸ್ತಾನೆ. ನಿಯಮಗಳನ್ನ ವರ್ಣಿಸು, ಯಮಗಳನ್ನು ವರ್ಣಿಸು. ಅದನ್ನ ಈಗ 2-3 ದಿವಸದಿಂದ ಪ್ರವಚನದಲ್ಲಿ ನಾನು ಹೇಳಿದ್ದೆ. ಅವನು ಹೇಳಿದಾಗ ಈ ಕೃಷ್ಣ ಅದಕ್ಕೆ ತಕ್ಕಂತೆ ಅದನ್ನೆಲ್ಲವನ್ನು ಕೂಡ ಹೇಳಲಿಕ್ಕೆ ಹೊರಟಿದ್ದ. ವಿಶೇಷತಃ ಮೊನ್ನೆ ಪರಾರ್ಥೇಹ ಶಿಕ್ಷಣ ಅಂತ ಏನು ಬಂದಿತ್ತು, ಆ ಪರಾರ್ಥೇಹ ಶಿಕ್ಷಣವನ್ನು ವಿವರಿಸುವಾಗ ಈ 11ನೇ ಸ್ಕಂದದಲ್ಲಿರುವ ವಿಷಯವನ್ನೇ ನಾವು ನೋಡ್ಬೇಕಾಗಿತ್ತು. ಯಮಃ ಕತಿವಿಧ ಪ್ರೋಕ್ತಃ ನಿಯಮೋವಾ ಅರಿಕರ್ಷಣ. ಯಮ ಅಂದ್ರೆ ಎಷ್ಟು ವಿಧ, ನಿಯಮ ಅಂದ್ರೆ ಎಷ್ಟು ವಿಧ, ಶಮ ಅಂದ್ರೆ ಏನು, ದಮ ಅಂದ್ರೆ ಏನು, ತಿತಿಕ್ಷಾ ಅಂದ್ರೆ ಏನು, ದಾನ ಅಂದ್ರೆ ಏನು, ತಪಸ್ಸು ಅಂದ್ರೇನು, ಶೌರ್ಯ ಅಂದ್ರೆ ಏನು, ಶೌಚ ಅಂದ್ರೆ ಏನು, ಕಸ್ತ್ಯಾಗ ಮತ್ತೆ ಧನ ಅಂದ್ರೆ ಏನು, ಹೀಗೆಲ್ಲ ಏತಾನ್ ಪ್ರಶ್ನಾನ್ ಮಮ ಬ್ರೂಹಿ ವಿಪರೀತಂಚ ಸತ್ಪತೆ. ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳು. ಮತ್ತೆ ಯಮ ಯಾವ್ದು ಹೌದು, ಧರ್ಮ ಯಾವ್ದು ಹೌದು ಅದನ್ನೂ ಹೇಳು, ಧರ್ಮ ಯಾವ್ದು ಅಲ್ಲ ಅದನ್ನೂ ಹೇಳು ಅಂತ ಕೇಳಿದ್ದ. ಅದಕ್ಕೆ ಕೃಷ್ಣ ಅಹಿಂಸಾ, ಸತ್ಯಂ, ಅಸ್ತೇಯಂ ಹೀಗೆಲ್ಲ ಆ ಯಮ ನಿಯಮಗಳನ್ನ ನಿರೂಪಿಸ್ಲಿಕ್ಕೆ ಹೊರಟಿದ್ದ. ಇದೆಲ್ಲ 11ನೇ ಸ್ಕಂದದ 19ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಸಂಗತಿಗಳು. ದಾನ ಇದು ಅಭಯದಲ್ಲೇ ಸೇರ್ತದೆ. ಅದು ಆದ್ರಿಂದ ಅಭಯವನ್ನು ಕಲಿಯಬೇಕು ಅಂತ ಭಾಗವತ ಅದನ್ನು ಹೇಳಿದೆ. ಅಭಯದಲ್ಲೇ ದಾನವೂ ಬರೋದ್ರಿಂದ ದಾನವನ್ನು ಬಿಟ್ಟಂತಾಗಲಿಲ್ಲ ಅಂತ ನಮ್ಮ ತಾತ್ಪರ್ಯ. ಆದ್ರಿಂದ ಯಾರು ಭಯ ಪಟ್ಟಿರ್ತಾರೆ ಅವರಿಗೆ ಅಭಯ ಕೊಡುವುದೇ ಒಂದು ದೊಡ್ಡ ದಾನ ಅಂತ. ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಒಂದು ಸಂಗತಿ ಇದೆ. ಸರ್ವೇ ವೇದಾಶ್ಚ ಯಜ್ಞಾಶ್ಚ ತಪೋ ದಾನಾನಿ ಚಾನಘ ಜೀವಾಭಯ ಪ್ರದಾನಸ್ಯ ನಕುರ್ವೀರನ್ ಕಲಾಮಪಿ. ನಾವೀಗಾಗಲೇ ದಾನ ಮಾಡುವುದು ಅಂತನ್ನುವುದು ಎಷ್ಟು ಅಪರೂಪದ ಗುಣ ಅಂತನ್ನೋದು ನೋಡಿದ್ವಿ. ಅದರಲ್ಲೂ ಕೂಡ ದಾನ ಮಾಡುವವರು ಸಮಾಜದಲ್ಲಿ ಇಲ್ಲ ಅಂತೇನಿಲ್ಲ, ಬೇಕಾದಷ್ಟು ಜನ ದಾನ ಮಾಡುವವರು ಇದ್ದೇ ಇದ್ದಾರೆ. ಸಮಾಜಕ್ಕೆ ಹಿತ ಆಗುವಂತೆ ಕೆರೆ ಕಟ್ಟೆ ಕಟ್ಟಿಸುವವರು, ಮತ್ತೆ ಬಡತನದಲ್ಲಿದ್ದವರಿಗೆ ಸಹಾಯ ಮಾಡುವಂಥವ್ರು, ಇಂಥವರೆಲ್ಲ ಅನೇಕ ಥರದ ದಾನಗಳನ್ನು ಮಾಡುವವರೆಲ್ಲ ಇದ್ದೇ ಇರ್ತಾರೆ. ಆದರೆ ಎಲ್ಲಾ ಥರದ ದಾನಗಳಿಗಿಂತಲೂ, ಧನದಾನ ಇತ್ಯಾದಿ ಎಲ್ಲಾ ದಾನಗಳಿಗಿಂತಲೂ ವಿದ್ಯಾದಾನ ಅನ್ನೋದು ಬಹಳ ದೊಡ್ಡದು. ಸಂಸ್ಕೃತದ ಒಂದು ಸುಭಾಷಿತವು ಹಾಗೆ ಹೇಳ್ತದೆ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಅಂತ. ಅನ್ನದಾನ ಬಹಳ ದೊಡ್ಡದು, ಇಲ್ಲ ಅಂತಲ್ಲ. ಆದರೆ ವಿದ್ಯಾದಾನ ಅದಕ್ಕಿಂತಲೂ ದೊಡ್ಡದು. ಯಾಕೆಂದ್ರೆ ಅನ್ನ ತಿಂದು ಮುಗಿದ ಮೇಲೆ ಹೊಟ್ಟೆ ತುಂಬಿ ಹೋಗ್ತದೆ, ಇನ್ನು ಸಾಕು ಅಂತೀವಿ, ಇನ್ನಷ್ಟು ಹಾಕ್ಲಿಕ್ಕೆ ಬಂದ್ರು ಬೇಡ ಅಂತೇವೆ, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹಸಿವೆ ಹಾಗೆ ಆಗ್ತದೆ. ಆದರೆ ಯಾವಜ್ಜೀವಂಚ ವಿದ್ಯೆಯ, ಒಂದು ಬಾರಿ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ, ಶಿಷ್ಯರಿಗೆ ವಿದ್ಯೆ ಕೊಟ್ರಿ ಅಂದ್ರೆ ಯಾವಜ್ಜೀವ ಆ ನೀವು ಕೊಟ್ಟ ವಿದ್ಯೆಯಿಂದ ಅವರು ಉಪಕೃತರಾಗ್ತಾರೆ, ಅವರೊಂದು ಸನ್ಮಾರ್ಗದಲ್ಲಿರ್ತಾರೆ. ಕೆಲವರು ದುರ್ಮಾರ್ಗಕ್ಕೂ ಹೋಗ್ತಾರೆ, ಅದು ವಿಷಯ ಬೇರೆ. ಆದ್ರಿಂದ ವಿದ್ಯಾದಾನ ಮಾಡುವಂತಹ ಗುರುಗಳು, ಶಿಕ್ಷಕರು ಮೊದಲಾದವರಿಗೆ ಅವರು ಬದುಕಿರುವ ತನಕನೂ ಅಂಥದ್ದೊಂದು ಬೆಲೆ ಇತ್ಯಾದಿಗಳನ್ನ ಶಿಷ್ಯರಾದವರು, ವಿದ್ಯಾರ್ಥಿಗಳಾದವರು ಕೊಡ್ತಿರ್ತಾರೆ. ಹೀಗೆ ವಿದ್ಯಾದಾನಕ್ಕೆ ಅಷ್ಟು ಮಹತ್ವ ಇದೆ. ಮನುಷ್ಯ ಹೇಗೆ ಮಾಡಲಿ, ಹಿಂದಿನ ಕಾಲದಲ್ಲಿ ಆ ವಿದ್ಯೆಯನ್ನು ಕೊಡುವಾಗಲೂ ಕೂಡ ಏನು ಶುಲ್ಕ ತಗೊಳ್ಳದೆ ಮಾಡ್ತಿದ್ರು. ಈಗ ಶುಲ್ಕ, ಸಂಬಳ ಇತ್ಯಾದಿಗಳನ್ನು ತಗೊಂಡು ಮಾಡಿದ್ರೂ ಕೂಡ ಅದನ್ನೇ ಪ್ರಾಮಾಣಿಕತನದಿಂದಲೂ ಮಾಡಿದ್ರೂ ಸಾಕಾಗಿದೆ. ಯಾಕಂದ್ರೆ ಮಾಡದೇ ಇದ್ದವರೇ ಬಹಳ ಜನ ಇದ್ದಾರೆ. ತಗೊಳ್ಳುವ ಸಂಬಳ, ಸಾರಿಗೆ ಸವಲತ್ತುಗಳಿಗೆ ಅನುಗುಣವಾಗಿ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡದೇ ಇದ್ದಂಥವರೇ ಬಹಳ ಜನ ಇರುವಾಗ
ಮಾಡುವವರಿಗೆ ಅಂಥದ್ದೊಂದು ಅದ್ಭುತವಾದ ಬೆಲೆ ಇದ್ದೇ ಇದೆ. ಅಲ್ಲಿ ಈ 3ನೇ ಸ್ಕಂದದ 8ನೇ ಅಧ್ಯಾಯದ 41ನೇ ಶ್ಲೋಕ ಒಂದು ಹೀಗಿದೆ. ಆ ವಿದುರ ಮತ್ತೆ ಮೈತ್ರೇಯರ ಒಂದು ಸಂವಾದ ಅದು. ಮೈತ್ರೇಯ ಅಂದ್ರೆ ವೇದವ್ಯಾಸರ ಒಬ್ಬ ಸ್ನೇಹಿತ, ದೊಡ್ಡ ಋಷಿ. ವಿದುರ ಅವನ ಮೂಲಕ ನಾನಾ ಥರದ ಧರ್ಮಗಳನ್ನೆಲ್ಲ ಅಧ್ಯಯನ ಮಾಡ್ತಾನೆ. ಅಲ್ಲಿ ತತ್ರ ಇಮಂ ಕಹ ಉಪಾಸೀರನ್ ಕೌಸ್ವಿದಿ ಅನುಶೇರತೆ ಸತೋಜ್ಞಾನಂ ಕುತಃ ಪುಂಸಾಂ ಭಕ್ತಿರ್ ವೈರಾಗ್ಯಮೇವ ಏತಾನ್ಮೇ ಪ್ರಚತಃ ಪ್ರಶ್ನಾನ್ ಹರೇಹ ಕರ್ಮ ವಿಚಿಕಿತ್ಸಯ ಬ್ರೂಹಿ ಮೇ ಅಂಧಸ್ಯ ಮಿತ್ರತ್ವಾತ್ ಅಜಯ ನಷ್ಟಚಕ್ಷುಷಃ. ನಾನಿವತ್ತು ಕುರುಡಾಗಿ ಬಿಟ್ಟಿದ್ದೀನಿ ಅಂತಿದ್ದಾನ ವಿದುರ. ಯಾಕೆಂದ್ರೆ ಅಜ ಈ ಪ್ರಕೃತಿಯ ಸಂಪರ್ಕದಿಂದಾಗಿ ನಾನು ಕುರುಡಾಗಿ ಬಿಟ್ಟಿದ್ದೇನೆ. ಹೊರಗಿನ ಕಣ್ಣಿದೆ, ಒಳಗಿನ ಕಣ್ಣಿಲ್ಲ. ಅದರಿಂದ ಕುರುಡನಾದ ನನಗೆ ಈ ಜ್ಞಾನವನ್ನು ಉಪದೇಶಿಸು. ಅದನ್ನೇ ಶ್ಲೋಕವನ್ನೇ ಅಲ್ಲಿ ಬರುವ ಶ್ಲೋಕವನ್ನೇ ವಿಷ್ಣು ತೀರ್ಥಾಚಾರ್ಯರು ಉದ್ಧರಿಸ್ತಾರೆ. ಸರ್ವೇ ವೇದಾಶ್ಚ ಯಜ್ಞಾಶ್ಚ ತಪೋ ದಾನಾನಿ ಚಾನಘ ಜೀವಾಭಯ ಪ್ರಧಾನಸ್ಯ ನಕುರ್ವೀರನ್ ಕಲಾಮಪಿ ಅಂತ. ನೀವು ಈ ಜಗತ್ತಿನಲ್ಲಿ ಏನೂ ಮಾಡಬಹುದು, ವೇದಾಧ್ಯಯನ ಮಾಡಬಹುದು, ಅನೇಕ ಥರದ ಶಾಸ್ತ್ರಗಳನ್ನು ಓದಬಹುದು, ಪಾಠ ಹೇಳಬಹುದು, ಯಜ್ಞ ತಪಸ್ಸು, ದೊಡ್ಡ ದೊಡ್ಡ ಯಜ್ಞ ಮಾಡಬಹುದು, ವರ್ಷಗಳ ಗಟ್ಟಲೆ ತಪಸ್ಸು ಮಾಡಬಹುದು, ಮತ್ಯಾವುದೋ ಧನದಾನ ಇತ್ಯಾದಿಗಳನ್ನು ಮಾಡಬಹುದು. ಆದರೆ ಅಭಯ ಪ್ರದಾನ ಅಂತ ಒಂದೇನಿದೆ, ಆ ಅಭಯ ಪ್ರದಾನದ ಒಂದು 16ನೇ ಒಂದು ಅಂಶಕ್ಕೂ ಇದು ಸಮಾನ ಅಲ್ಲ. ರೂಪಾಯಿಗೆ 16 ಅಣೆ, ಅದರಲ್ಲಿ ಒಂದು ಅಂಶಕ್ಕೂ ಇದು ಸಮಾನ ಅಲ್ಲ. ಈ ಉಳಿದೆಲ್ಲ ಕೆಲಸಗಳು ಕೂಡ ನಾವು ಬೇಕಾದಷ್ಟು ಅಧ್ಯಯನ ಮಾಡಿದ್ದೇವೆ. ಆದರೆ ಯಾರು ಭಯ ಪಟ್ಟಿದ್ದಾರೆ, ಸಂಸಾರದ ಭಯದಿಂದ ಯಾರು ಸಂತ್ರಸ್ತ ಆದಂಥ ಜೀವರಿದ್ದಾರೆ, ಅವರಿಗೆ ಅಭಯದಾನ ಮಾಡಬೇಕು. ಅದು ಹೌದು. ಯಾಕೆಂದ್ರೆ ಸಂಸಾರದಲ್ಲಿ, ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಭಯ ಅಂದ್ರೆ ಯಾವುದು? ಸಂಸಾರದ ಭಯನೇ ಭಯ. ಉಳಿದ ಸರ್ಕಾರದಿಂದ ಭಯ, ಕಳ್ಳಕಾಕರಿಂದ ಭಯ, ಬಂಧುಗಳಿಂದ ಭಯ, ಮಕ್ಕಳಿಂದಲೇ ಭಯ, ದರೋಡೆಕೋರರಿಂದ, ಹಾವು ಚೇಳು ಇಂಥ ಪ್ರಾಣಿಗಳಿಂದ, ಕ್ರಿಮಿಕೀಟಗಳಿಂದ ಭಯ ಎಲ್ಲ ಇದೆ. ಹೌದು, ಎಲ್ಲ ಭಯಕ್ಕೂ ಒಂದೊಂದು ಪರಿಹಾರ ಇದೆ. ಸುಲಭವಾಗಿ ಸ್ವಲ್ಪ ಮಾಡ್ಕೋಬಹುದು. ಸ್ವಲ್ಪ ಎಚ್ಚರ ಇದ್ರೆ ಆ ಭಯದ ನಿವಾರಣಾ ಉಪಾಯಗಳನ್ನು ಅನುಸರಿಸಿ ಒಂದು ರಕ್ಷಣೆ ಮಾಡ್ಕೋಬಹುದು. ಆದರೆ ಸಂಸಾರದಿಂದ ಏನೊಂದು ಭಯ ನಮಗೆ ಬಂದು ಒದಗಿದೆಯಲ್ಲ, ಸಂಸಾರ ಅನ್ನೋದೇ ಒಂದು ದೊಡ್ಡ ಭಯ, ಮಹದ್ ಭಯಂ. ಈ ಭಯ ಪರಿಹಾರ ಮಾಡ್ಕೊಳ್ಳಿಕ್ಕೆ ಇರುವಂಥ ಒಂದೇ ಜ್ಞಾನ ಅಂದ್ರೆ ತತ್ವಜ್ಞಾನ. ಅದಕ್ಕಾಗಿ ಅದನ್ನೇ ಅಭಯದಾನ, ಅದನ್ನೇ ವಿದ್ಯಾದಾನ ಅಂತ ಹೇಳೋದು. ತತ್ವಜ್ಞಾನೋಪದೇಶದ ಸಮಾನ ಅಲ್ಲ ಈ ಯಾವ ದಾನಗಳು ಕೂಡ. ಆದ್ರಿಂದ ನನಗೆ ತತ್ವೋಪದೇಶವನ್ನು ಮಾಡಿ ನೀವು ಅಂತ ಆ ವಿದುರ ಮೈತ್ರೇಯರನ್ನ ಕೇಳ್ಕೊತಾ ಇದ್ದಾನೆ. ಏತಾನ್ಮೇ ಬ್ರೂಹಿ, ನನಗೆ ಹೇಳು ಅಂತ. ಸಯುತ್ಥಂ ಆಪೃಷ್ಟ ಪುರಾಣ ಕಲ್ಪ. ಇಷ್ಟು ವಿದುರ ಕೇಳಿದ ಮೇಲೆ ಮುಂದೆ ಆ ಮೈತ್ರೇಯ ಹೇಳಲಿಕ್ಕೆ ತೊಡಗಿದ ಅಂತ. ಪುಸ್ತಕ ನೋಡುವವರು ಸ್ವಲ್ಪ ಇನ್ನು ಗಮನಿಸಬೇಕು. ವಿದುರನಿಗೆ ಮೈತ್ರೇಯ ಮುನಿ ತತ್ವೋಪದೇಶ ಮಾಡಲಿಕ್ಕೆ ಒಪ್ಪಿಕೊಂಡು ಬಹಳ ಸಂತೋಷದಿಂದ ಹೇಳಿದ ಮಾತಿದು ಅಂತ. ವಸ್ತುತಃ ಇದು ಮೈತ್ರೇಯ ಹೇಳಿದ ಮಾತಲ್ಲ, ವಿದುರ ಹೇಳಿದ ಮಾತು ಭಾಗವತಕ್ಕನುಸಾರವಾಗಿ ಅಂತ ನಾನು ಭಾಗವತ ಪುಸ್ತಕ ನೋಡಿದಾಗ ಅದು ಕಾಣಿಸಿ ಬಂದಿದೆ. ಸ್ವಲ್ಪ ಆ ಥರ ವ್ಯತ್ಯಾಸ ಆಗಿದೆ. ಅಥವಾ ಬೇರೆ ಬೇರೆ ಭಾಗವತದ ಪಾಠಗಳಲ್ಲಿ ಕೆಲವು ಕಡೆ ಈ ಶ್ಲೋಕವನ್ನು ವಿದುರನೇ ಹೇಳಿದ್ದಿರ್ಬೋದು, ಇನ್ನು ಕೆಲವು ಕಡೆ ಮೈತ್ರೇಯ ಹೇಳಿದ್ದಿರ್ಬೋದು. ಹಾಗೆ ವ್ಯತ್ಯಾಸವೂ ಇರ್ಬೋದು. ಅದ್ರ ಬಗ್ಗೆ ಒಂದು ಗಮನ ಇರಲಿ. ಮುಂದೆ ಭಾಗವತವನ್ನೇ ವಿಸ್ತೃತವಾಗಿ ನೋಡುವಾಗ ವಾಸ್ತವಿಕವಾಗಿ ಆ ಶ್ಲೋಕ ಹೇಳಿದ್ದು ಯಾರು? ಮೈತ್ರೇಯ ವಾಚ ಅಂತನೋ ಅಥವಾ ವಿದುರ ವಾಚನ? ಅದನ್ನು ಮುಂದೆ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಪಾಠ ಶುದ್ಧಿಯನ್ನ. ಈಗ ಇಷ್ಟನ್ನ ನೋಡಿದ್ದೇವೆ. ಆದ್ರಿಂದ ಅಭಯದಾನ ಮಾಡಬೇಕು ಅಂತ ಅನ್ನೋದು ಯೋಗಶಾಸ್ತ್ರದಲ್ಲಿಯೂ ಬಂದಿದೆ. ಮುಖ್ಯವಾಗಿ ಸಂಸಾರ ಅನ್ನೋದೇ ದೊಡ್ಡ ಭಯ. ಆ ಸಂಸಾರದ ಭಯವನ್ನು ಕಳೆಯುವ ಉಪಾಯವನ್ನ ಮಾಡಬೇಕು ಸಾಧಕನಾದವನು. ಅವನು ತನ್ನ ಹತ್ತಿರ ಬಂದಿರುವಂಥ ಎಲ್ಲ ಶಿಷ್ಯರಿಗೂ, ಯಾರು ಉಪದೇಶ ಮಾಡಿ ಅಂತ ಬಂದಿದ್ದಾರೆ, ಅವರಿಗೆ ನಿರ್ವ್ಯಾಜವಾಗಿ, ಏನೂ ಸ್ವಾರ್ಥವಿಲ್ಲದೆ ಅವರೆಲ್ಲರಿಗೂ ಇದನ್ನು ಬೋಧಿಸಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗ್ತದೆ.
ಆ ಅಭಯದಾನದ ಬಗ್ಗೆ ಇನ್ನಷ್ಟು ಕೆಲವು ವಿಷಯಗಳು ನೋಡುವುದಿದೆ. ಅದನ್ನು ನಾಳೆ ದಿವಸ ನೋಡೋಣ.